ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂದರಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಪ್ರಾರಂಭೆ ಕಿಂಚಿತ್ ಪ್ರಮೇಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಫಾಲ್ಗುಣ ಮಾಸದ ಬಹುಳ ಏಕಾದಶಿಯ ಪರ್ವಕಾಲದಲ್ಲಿ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಯಜ್ಞಗಳಲ್ಲಿ ಜ್ಞಾನಯಜ್ಞ ಶ್ರೇಷ್ಠ ಅಂತ ಕೃಷ್ಣ ತಿಳಿಸ್ತಾನೆ. ದ್ರವ್ಯಯಜ್ಞ, ಸ್ವಾಧ್ಯಾಯ ಯಜ್ಞ, ಹೀಗೆ ಯಜ್ಞಗಳ ಪ್ರಭೇದವನ್ನು ಹೇಳಿ ಜ್ಞಾನಯಜ್ಞ ಪರಂತಪ, ಜ್ಞಾನಯಜ್ಞ ಬಹಳ ಶ್ರೇಷ್ಠ, ನನಗೆ ಪ್ರಿಯವಾದದ್ದು. ಅದರಲ್ಲಿಯೂ ಭಾಗವತದ ಜ್ಞಾನ ಯಜ್ಞ ಕಲಿಯುಗದಲ್ಲಿ ಬಹಳ ಶ್ರೇಷ್ಠ. ಕಾರಣ ಏನು ಅಂದರೆ, ಭಾಗವತ ಜ್ಞಾನ ಯಜ್ಞವನ್ನು ಮಾಡೋದ್ರಿಂದ ಭಗವಂತ ಪ್ರೀತನಾಗಿ ಎಲ್ಲ ಥರದ ಅಭಿಲಾಷೆಗಳನ್ನು ಪೂರ್ಣ ಮಾಡ್ತಾನೆ. ಹಾಗಾಗಿ ಭಾಗವತ ಜ್ಞಾನ ಯಜ್ಞ ಶ್ರೇಷ್ಠ ಅಂತ ಹೇಳ್ತಾರೆ. ಜ್ಞಾನಯಜ್ಞ ಕಲಿಯುಗದಲ್ಲಿ ಭಾಗವತದ್ದೇ ಶ್ರೇಷ್ಠ ಯಾಕೆ ಅನ್ನಲಿಕ್ಕೆ ಒಂದು ಉಪಾಖ್ಯಾನವನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧವಾದಂಥ ಉಪಾಖ್ಯಾನ. ಭಕ್ತಿ ಅಂತ ಹೆಣ್ಮಗಳಿದ್ಲಂತೆ, ಜ್ಞಾನ ವೈರಾಗ್ಯ ಅಂತ ಅವಳಿಗೆ ಮಕ್ಕಳಿಬ್ಬರಂತೆ. ಆ ಭಕ್ತಿ ಹೆಣ್ಮಗಳು ಊರೂರು ಕ್ಷೇತ್ರಗಳನ್ನು ತಿರುಗಿ ತಿರುಗಿ ವೃದ್ಧಾಪ್ಯಕ್ಕೆ ಒಳಗಾಗಿಬಿಟ್ಲು. ಅವಳು ವೃದ್ಧಾಪ್ಯಕ್ಕೆ ಒಳಗಾದವಳು ಅಲ್ಲಲ್ಲಿ ಸಂಚಾರ ಮಾಡ್ತಾ ವೃಂದಾವನಕ್ಕೆ ಅಂತ ಬಂದಳು. ಅಲ್ಲಿ ಅವಳಿಗೆ ಯೌವನ ಬಂದ್ಬಿಡ್ತು. ವೃಂದಾವನಕ್ಕೆ ಬಂದಾಗ ಯೌವನಕ್ಕೆ ಬಂದಿದ್ದಾಳೆ.
ಜ್ಞಾನ ಹಾಗೂ ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯರಿಬ್ಬರು ವೃದ್ಧರಾಗಿಬಿಟ್ಟಿದ್ದಾರೆ. ಸಾಮಾನ್ಯ ಲೋಕದಲ್ಲಿರೋ ವ್ಯವಸ್ಥೆ ಹೇಗೆ? ತಾಯಿ ವೃದ್ಧಳಾಗಿದ್ದು ಮಕ್ಕಳಿಬ್ಬರು ಯುವಕರಾಗಿರೋದು. ಇಲ್ಲಿ ಮಾತ್ರ ವ್ಯತ್ಯಾಸ ಆಯಿತು. ಮಕ್ಕಳೇ ವೃದ್ಧರಾದರೂ ತಾಯಿ ಯುವತಿಯಾಗಿಬಿಟ್ರು. ನಾರದರ ಕಣ್ಣಿಗೆ ಈ ದೃಶ್ಯ ಬಿದ್ದಿದೆ. ಭಕ್ತಿ ಪಾಪ ವ್ಯಥೆ ಪಡ್ತಿದ್ದಾಳೆ, ನಾನು ಯುವತಿಯಾಗಿಬಿಟ್ಟೆ, ನನ್ನ ಮಕ್ಕಳು ವೃದ್ಧರಾದರಲ್ಲ ಅಂತ. ಏನಿದಕ್ಕೆ ಕಾರಣ ಅಂದರೆ ಕಲಿಯುಗದ ಪ್ರಭಾವ. ಕಲಿಯುಗದೊಳಗೆ ಎಲ್ಲೂ ಕೂಡ ಧರ್ಮ ನಡೀತಿರಲ್ಲ, ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಡೀತದೆ. ಭಗವಂತನ ಕಥಾಶ್ರವಣ ಬಹಳ ಸಂಖ್ಯೆಯಲ್ಲಿ ನಡೆಯಲ್ಲ, ಬಹುಸಂಖ್ಯಾತರು ಬೇರೆ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಧರ್ಮ ಕಡಿಮೆ, ದೇವರ ಸ್ಮರಣೆ ಕಡಿಮೆ, ಸದಾಚಾರ ಕಡಿಮೆ. ಭಕ್ತಿ ಯುವತಿಯಾಗಿ ವ್ಯಥೆ ಪಡ್ತಿದ್ದಾಳೆ, ಮಕ್ಕಳಿಗೆ ವೃದ್ಧಾಪ್ಯ ಬಂತು, ನಾನು ಯುವತಿ ಆದ್ನೆಲ್ಲ ಅಂತ. ಆಗ ನಾರದರನ್ನು ಕೇಳಿದ್ದಕ್ಕೆ ನಾರದರು ಭಗವಂತನ ಸ್ಮರಣೆ ಮಾಡ್ತಾರೆ ಹೃದಯದಲ್ಲಿ. ಈ ಭಕ್ತಿಯ ವ್ಯಥೆ ಪರಿಹಾರ ಆಗಬೇಕು, ಏನಾದರೂ ಆಗಲಿ, ಸಾಧನೆ ಮಾಡೋಣ, ಉಪಾಯ ಮಾಡೋಣ ಅಂತ ಭಗವಂತ ಸೂಚಿಸಿದ ಅಶರೀರವಾಣಿಯಲ್ಲಿ. ಏತದರ್ಥಂತು ಸತ್ಕರ್ಮ ಸುರರ್ಷೇ ತ್ವಂ ಸಮಾಚಾರ. ದೇವರ್ಷಿ ನಾರದ, ಭಕ್ತಿಯ ವ್ಯಥೆ ಪರಿಹಾರ ಆಗಲಿಕ್ಕೆ ಯಾಕೆ ವ್ಯಥೆ ಪಡ್ತಿ? ಒಂದೊಳ್ಳೆ ಸತ್ಕರ್ಮ ಮಾಡಿಬಿಡು ಅಂತ ಹೇಳಿಬಿಟ್ಟು. ಸರಿ, ನಾರದರಿಗೇನು ಸತ್ಕರ್ಮದ ಪರಿಚಯ ಇರಲಿಲ್ಲ ಅಂತನ? ಸಾಕಷ್ಟು ಸತ್ಕರ್ಮಗಳ ಪರಿಚಯ ಇದ್ದದ್ದಕ್ಕೆ ನಾರದರು ಭಾಗವತ ಧರ್ಮದ ಪ್ರವಚನವನ್ನು ಮಾಡಿಸಿದರು. ಭಾಗವತವನ್ನೇ ಪ್ರವಚನ ಮಾಡಿಸಿದರು. ಯಾರ ಮೂಲಕ ಅಂದರೆ ಸನತ್ ಕುಮಾರರ ಮೂಲಕ ಅಂತಾರೆ. ಸನತ್ ಕುಮಾರರನ್ನು ಗಂಗಾ ನದಿ ತೀರಕ್ಕೆ ಬರಮಾಡಿಕೊಂಡು ಗಂಗಾ ತೀರದಲ್ಲಿ ಭಾಗವತದ ಪ್ರವಚನ ಏರ್ಪಾಡು ಮಾಡಿದ್ದಾರೆ. ಬಹಳ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಪಾಲ್ಗೊಂಡ್ರಂತೆ ಅದರೊಳಗೆ. ಆ ಕಾಲದ ಋಷಿಮುನಿಗಳೇನು ಸಾಮಾನ್ಯರಿರಲಿಲ್ಲ. ಅತ್ರಿ, ವಸಿಷ್ಠ, ಚ್ಯವನ, ಭರದ್ವಾಜ, ಮೇಧಾತಿಥಿ, ದೇವಲ, ಆರ್ಷ್ಟಿಷೇಣ, ಉಚಥ್ಯ, ಇಂದ್ರಪ್ರಮದ, ಇದ್ಮವಾಹ ಇಂಥ ಋಷಿಗಳೆಲ್ಲ ಬಂದ್ರಂತೆ. ಆ ಋಷಿಗಳು ಪಾಲ್ಗೊಂಡು ದೊಡ್ಡ ಜ್ಞಾನ ಸತ್ರ ಆಯಿತು ಗಂಗಾ ತೀರದಲ್ಲಿ. ವೃಂದಾವನದಲ್ಲಿದ್ದ ಭಕ್ತಿ ತರುಣಿ ತನ್ನ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋದ್ಲಂತೆ ಭಾಗವತ ಉಪನ್ಯಾಸ ಕೇಳಲಿಕ್ಕೆ ಅಂತ. ಸರಿ, ಅವಳು ಭಾಗವತ ಕೇಳಿದ್ದಾಳೆ. ಅದರ ಪ್ರಭಾವ ಏನಾಯಿತು? ಕೊನೆಗೆ 7ನೇ ದಿವಸ ಭಾಗವತ ಮುಕ್ತಾಯ ಆಗುವಾಗ ಭಕ್ತಿ ತರುಣಿ ಆದವಳು ಅಭಿವೃದ್ಧಳಾಗಿದ್ಲಂತೆ. ಅವಳ ಯೌವನ ಹೋಗಿತ್ತು, ಅವಳಿಗೆ ವೃದ್ಧಾಪ್ಯ ಬಂದಿತ್ತು. ಮಕ್ಕಳಿಬ್ಬರು ಜ್ಞಾನ ಮತ್ತು ವೈರಾಗ್ಯ ಅನ್ನೋ ಹೆಸರಿನವರಿದ್ದರು. ಅವರಲ್ಲಿರುವ ತಾರುಣ್ಯ ಚೆನ್ನಾಗಿ ಮೂಡಿ ಬಂದಿತ್ತು, ವೃದ್ಧಾಪ್ಯ ಕಳೆದಿತ್ತಂತೆ. ಭಕ್ತಿ ವೃದ್ಧಳಾದಲು, ಜ್ಞಾನ ವೈರಾಗ್ಯರು ತರುಣರಾದರು. ಭಕ್ತಿ ಸುತೌತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪ ಸಹಸಾ ವಿರಾಸೀತ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಭಕ್ತಿಯ ಮಕ್ಕಳಿಬ್ಬರು ತರುಣರಾದರು. ಭಕ್ತಿ ಅಭಿವೃದ್ಧಳಾಗಿ ನಿಂತಲು. ಆ ಜ್ಞಾನ ಸತ್ರದಲ್ಲೇನೆ ಆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಾಯಿ ತುಂಬ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ಕೀರ್ತನೆ ಮಾಡ್ತಾ ಇದ್ದಾಳಂತೆ. ಆವಾಗ ಅಲ್ಲಿ ಬಂದಂಥ ಋಷಿಗಳೆಲ್ಲ ವರ ಕೊಟ್ಟರು. ನೋಡು ಭಕ್ತಿ, ಇನ್ಮೇಲಿಂದ ನೀನು ಎಲ್ಲಂದರಲ್ಲಿ ಓಡಾಡಿಕೊಂಡು ನೀನೇನೋ ತರುಣಿ ಅಂತಾಗಿ ನಿನ್ನ ಮಕ್ಕಳು ಮತ್ತೆ ವೃದ್ಧರಾಗಿ ವೃದ್ಧಾಪ್ಯಕ್ಕೊಳಗಾಗಿ ಇಂಥ ಸಮಸ್ಯೆ ಬರಬಾರ್ದು. ಅನಿವಾಸಿ ಆದರೆ ಈ ಸಮಸ್ಯೆಗಳು ಜಾಸ್ತಿ. ಒಂದೊಳ್ಳೆಯ ನಿವಾಸ ಕಲ್ಪನೆ ನಾವು ಮಾಡ್ತೇವೆ ಅಂತಂದ್ರಂತೆ. ನೀವೆಲ್ಲಿ ನನಗೆ ನಿವಾಸ ಕಲ್ಪಿಸ್ತೀರಿ ಅಂತ ಕೇಳಿದರೆ ಅವರು ಹೇಳ್ತಾರೆ, ನಿನ್ನ ನಿಮಿತ್ತದಿಂದ ಭಗವಂತನ ಕಥೆ ಕೇಳುವ ಸೌಭಾಗ್ಯ ನಮಗೆ ಬಂತು, ಹಾಗಾಗಿ ನಿನಗೊಂದು ನಿವಾಸ ಕಲ್ಪನೆ ಮಾಡ್ತೇವೆ. ಏನು ನಿವಾಸ? ಎಲ್ಲಿ ಭಾಗವತದ ಜ್ಞಾನ ಸತ್ರ ನಡೀತದೆ ಅದನ್ನು ಶ್ರವಣ ಮಾಡಲಿಕ್ಕೆ ಹೇಳಲಿಕ್ಕೆ ಅಂತ ಭಗವದ್ಭಕ್ತರು ಸೇರ್ತಾರೆ, ಅವರೆಲ್ಲರ ಮನಸ್ಸು ನಿನಗೆ ಮನೆಯಾಗಲಿ ಅಂತ ವರ ಕೊಟ್ರಂತೆ. ಭಕ್ತೇಶು ಗೋವಿಂದ ಸ್ವರೂಪಕರ್ತ್ರೀ ಪ್ರೇಮೈಕಧರ್ತ್ರೀ ಭವರೋಗಹಂತ್ರೀ
ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ. ಇದು ಬರುವ ಮಾತು ಪುರಾಣದಲ್ಲಿ. ಇನ್ಮೇಲಿಂದ ಧೈರ್ಯ ಮಾಡು, ಸುಧೈರ್ಯ ಸಂಶ್ರಯ, ಧೈರ್ಯ ಮಾಡು. ಎಲ್ಲಿ ಹೋಗಿ ನೆಲೆಸು ನೀನು? ಭಗವಂತನ ಕಥೆಯನ್ನು ಭಕ್ತಿಯಿಂದ ಯಾರು ಹಾಡ್ತಾರೆ, ಹೇಳ್ತಾರೆ, ಯಾರು ಕೇಳ್ತಾರೆ, ಅವರ ಮನಸ್ಸು ನಿನಗೆ ಮನೆಯಾಗಲಿ ಅಂತ ವರ ಕೊಟ್ಬಿಟ್ರಂತೆ. ಹಾಗಾಗಿ ದಾಸರು ಎಲ್ಲಿ ಹರಿಕಥಾ ಪ್ರಸಂಗವೋ ಅನ್ನುವ ಮಾತನ್ನು ಹೇಳ್ತಾರೆ. ಸಾಧ್ಯವಾದಷ್ಟು ಮನುಷ್ಯ ದೇವರ ಕಥೆಯಲ್ಲಿ ಪಾಲ್ಗೊಳ್ಬೇಕು. ಆ ಹೃದಯ ಭಕ್ತಿಯ ಮನೆಯಾಗ್ತದೆ. ಇನ್ನೂ ಒಂದು ಮಾತು ಹೇಳಿದ್ರಂತೆ, ಒಬ್ಬಂಟಿಗಳಾಗಿ ಹೋಗಿ ನೆಲೆಸಬೇಡ, ನಿನ್ನ ಜೊತೆಗೆ ನಿನ್ನ ಮಕ್ಕಳಿಬ್ಬರನ್ನು ಹೋಗಿ ಕರೆದುಕೊಂಡು ಹೋಗಿ ನೆಲೆಸು. ಆಗಲಿಂದ ಪುರಾಣಗಳ ಶ್ರವಣಕ್ಕೆ ಮಹತ್ವ ಹೆಚ್ಚಾಯಿತಂತೆ. ಇದು ಎಲ್ಲ ಕಡೆ ಪ್ರಸಿದ್ಧಿ ಬಂತು. ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕಾ? ಕಲಿಯುಗದಲ್ಲಿ ಭಾಗವತವನ್ನು ಹೇಳ್ರಿ, ಭಾಗವತ ಹೇಳಿಸ್ರಿ, ಭಾಗವತ ಕೇಳ್ರಿ ಅಂತಂದರು. ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಬರಬೇಕಾ? ಬೇರೆ ಇನ್ನೇನು ಮಾಡೋದು ಬೇಡ, ಭಾಗವತವನ್ನು ಹೇಳಿದರೆ ಸಾಕಂತ. ಜ್ಞಾನ ಚೆನ್ನಾಗಿ ಬರ್ತದೆ. ಎಲ್ಲಿದ್ದಾನೆ, ಹೇಗಿದ್ದಾನೆ ದೇವರು, ಯಾರೊಳಗಿದ್ದಾನೆ, ಯಾರೊಳಗಿದ್ದು ಹೇಗೆ ಪ್ರೇರಣೆ ಮಾಡ್ತಾನೆ, ಅವನ ಸ್ಮರಣೆ ಮಾಡಿದರೆ ಏನು ನಮಗೆ ಫಲ ಕೊಡ್ತಾನೆ, ನಮಗೆ ಕೊಡುವಂಥ ಫಲ ಎಂಥದ್ದು, ಎಲ್ಲ ವಿವರಣೆಯನ್ನು ಭಾಗವತ ಮಾಡಿಬಿಡ್ತದೆ. ಹಾಗಾಗಿ ಭಾಗವತ ಅಂದರೆ ಭಗವನ್ಮಯವಾದಂತಹ ಪುರಾಣ. ಜ್ಞಾನ ಹಾಗೂ ವೈರಾಗ್ಯ. ಸಂಸಾರದಲ್ಲಿ ನಮಗೆ ವೈರಾಗ್ಯ ಸರಿಯಾಗಿ ಮೂಡಿರಲ್ಲ. ಅಲ್ಲ, ಮೂಡಿರ್ತದೆ, ವೈರಾಗ್ಯ ಮೂಡಿಲ್ಲ ಅಂತ ಯಾರಿಗೆ ಹೇಳಲಿಕ್ಕಿದೆ? ಧೈರ್ಯ ಮೂಡಿರ್ತದೆ, ಸರಿಯಾಗಿ ಮೂಡಿರಲ್ಲ. ಎಷ್ಟು ಬೇಕೋ ಅಷ್ಟು ಮೂಡಿರಲ್ಲ. ಪೂರ್ಣ ವೈರಾಗ್ಯ ಮೂಡಬೇಕಾದ್ರೆ ಭಾಗವತವನ್ನು ಕೇಳಬೇಕಂತ. ಚೆನ್ನಾಗಿ ಭಾಗವತದಲ್ಲಿ ಮನಸ್ಸಿಟ್ಟು ಕೇಳಿಬಿಟ್ರೆ ಎಲ್ಲ ವಸ್ತುಗಳ ಬಗ್ಗೆ ತಾತ್ಸಾರ ಬರಲಿಕ್ಕೆ ಶುರು ಆಗ್ತದೆ. ಓ, ಇದಿಷ್ಟೇ ಇದಿಷ್ಟೇ ಅಂತ ಗೊತ್ತಾಗ್ತದೆ, ಪರಿಮಿತಿ ತಿಳಿತದೆ. ಹಾಗಾಗಿ ವೈರಾಗ್ಯ ಮೂಡಬೇಕು, ಭಾಗವತ ಶ್ರವಣ ಆಗಬೇಕು. ಭಕ್ತಿ ವೃದ್ಧಿ ಆಗಬೇಕು, ಭಾಗವತ ಶ್ರವಣ ಆಗಬೇಕು. ಭಗವಂತನ ಬಗ್ಗೆ ಜ್ಞಾನ ಚೆನ್ನಾಗಿ ಬರಬೇಕು, ಭಾಗವತ ಶ್ರವಣ ಆಗಬೇಕು. ಹೀಗೆ ಭಾಗವತ ಶ್ರವಣಕ್ಕೆ ಇಂಥ ಫಲ ಇದೆ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸರೇ ಹೇಳಿದ್ದಾರೆ ಉಪಾಖ್ಯಾನವನ್ನು. ಮತ್ತೊಂದು ಕಥೆಯನ್ನು ಹೇಳ್ತಾರೆ. ತುಂಗಭದ್ರಾ ತೀರದಲ್ಲಿ ಒಬ್ಬ ವಿಪ್ರನಿದ್ದ. ಆತನ ಹೆಸರು ಆತ್ಮದೇವ ಅಂತ. ಅವನಿಗಿಬ್ಬರು ಮಕ್ಕಳು, ಒಬ್ಬನಿಗೆ ಗೋಕರ್ಣ, ಇನ್ನೊಬ್ಬನಿಗೆ ದುಂದುಕಾರಿ ಅಂತ ಹೆಸರಿಟ್ಟಿದ್ದ. ದುಂದುಕಾರಿ ಮೊದಲಿಗ. ಆ ದುಂದುಕಾರಿ ಹೆಸರಿಗೆ ತಕ್ಕಂತೆ ದುಂದುವೆಚ್ಚ, ಸುರಾಪಾನ, ದುರ್ವ್ಯಸನಗಳು ಅವನಿಗೆಲ್ಲ ಇತ್ತು. ಅಂತೂ ಮಾಡಬಾರ್ದೆಲ್ಲ ಮಾಡಿಬಿಟ್ಟ ದುಂದುಕಾರಿ. ಮಾಡಿ ಆಮೇಲೆ ಸತ್ತೋದ. ಇಷ್ಟೆಲ್ಲ ಮಾಡಬಾರ್ದು ಮಾಡಿದ ಮೇಲೆ ಸತ್ತೋದಂಥವನಿಗೆ ಸದ್ಗತಿ ಆಗಲಿಕ್ಕಾಗಲ್ಲ, ಸಾಧ್ಯ ಇಲ್ಲ. ಅವನಿಗೆ ಪ್ರೇತ ಶರೀರ ಬಂತು, ಪ್ರೇತತ್ವ ಬಂತು. ಆ ಪ್ರೇತತ್ವ ಬಂದದ್ದಲ್ಲದೇನೆ ಅವರ ತಮ್ಮ ಗೋಕರ್ಣನನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದ. ಪ್ರೇತರಾಗಿ ತಮ್ಮಷ್ಟಕ್ಕೆ ತಾವಿರಲ್ಲ, ತಮ್ಮ ಯಾರದೋ ಒಬ್ಬ ಬಂಧುಗಳನ್ನೇ ಪೀಡಿಸ್ತಾರೆ. ಮತ್ತೆ ಇದೊಂದು ಕುಟುಂಬದಲ್ಲಿ ಸಮಸ್ಯೆ. ಆ ಪೀಡಿಸ್ಲಿಕ್ಕೆ ಶುರು ಮಾಡಿದರೆ ಗೋಕರ್ಣ ಏನು ಮಾಡಬೇಕು ಪಾಪ. ಒಮ್ಮೆ ಮಾತೇ ಆಡಿಸಿದ್ದಂತೆ ಅವನ ಜೊತೆಗೆ. ರಾತ್ರಿ ಬಾಗಿಲು ತೆಗೆದು, ಯಾಕೋ ಹೀಗೆ ಮಾಡ್ತಿದ್ದಿ, ಯಾರು ನೀನು ಅಂತ ಅವನ ಜೊತೆಗೆ ಮಾತಾಡಿಸಿದ ಈ ಗೋಕರ್ಣ. ನಾನು ನಿಮ್ಮ ಅಣ್ಣ ಅಂತ ಆತ ಪ್ರೇತ ಬೇರೆ ಹೇಳ್ಕೊಂಡ. ಹೇಳಿದಾಗ ಆ ಪ್ರೇತ ಕೇಳ್ತದಂತೆ ಗೋಕರ್ಣನಿಗೆ, ಗೋಕರ್ಣ, ನಾನು ನಿನ್ನ ಸಹೋದರ ದುಂದುಕಾರಿ, ನನಗೆ ಈ ಪ್ರೇತತ್ವದಿಂದ ಮುಕ್ತಿ ಸಿಗಲಿಕ್ಕೆ ಏನಾದರೂ ಉಪಾಯ ಮಾಡು ಅಂತ ಕೇಳ್ಕೊಂಡು. ಆತ ಅಂದ ಗೋಕರ್ಣ, ನೀನು ತೀರ್ಕೊಂಡ ಮೇಲೆ ನಾನು ತೀರ್ಥಯಾತ್ರೆ ಮಾಡಿದಾಗ ಗಯಾ ಕ್ಷೇತ್ರದಲ್ಲಿ ನಿನ್ನ ಹೆಸರಲ್ಲೇ ಅಂತ ಪಿಂಡ ಪ್ರದಾನ ಶ್ರಾದ್ದ ಮಾಡಿದ್ದೆ, ನಿನಗಿನ್ನೂ ಮುಕ್ತಿಯಾಗಿಲ್ವೇ ಅಂತ ಕೇಳಿದೆ. ತೀರ್ಥ ಶ್ರಾದ್ದ ಮಾಡಿದರೂ ಮುಕ್ತಿಯಾಗಿಲ್ವೇ? ಅದು ಗಯಾ ಕ್ಷೇತ್ರದಲ್ಲಿ. ಆ ಪ್ರೇತ ಹೇಳ್ತಂತೆ, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ. ನೀನು ಗಯಾ ಕ್ಷೇತ್ರಕ್ಕೆ ಹೋಗಿದ್ದೆ, ಶ್ರಾದ್ದ ಮಾಡಿದ್ದೆ ಅಂತಂತಿದ್ದೀ, ಅದೇನೋ ಪವಿತ್ರ ಕ್ಷೇತ್ರ, ನನ್ನ ಪಾಪ ಅದಕ್ಕೂ ಮಿಗಿಲಾಗಿದೆ, ಏನು ಮಾಡಲಿ ಎಂದ ದುಂದುಕಾರಿ.
100 ಬಾರಿ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೂ ನನ್ನ ಪಾಪ ಸವಿತದೆ ಅಂತ ಇಲ್ಲ. ನನಗೆ ಈ ಪ್ರೇತತ್ವ ಬಹಳ ದೊಡ್ಡ ಪಾಪದಿಂದ ಬಂದಿದೆ, ಇದರಿಂದ ಮುಕ್ತಿ ಕೊಡಿಸ್ಲಿಕ್ಕೆ ಮತ್ತೊಂದು ಉಪಾಯ ಹುಡುಕು ಅಂತ ಕೇಳಿಕೊಂಡ. ಆಗ ಗೋಕರ್ಣ ತನ್ನ ಸಹೋದರನ ಮುಕ್ತಿಗಾಗಿ ತನ್ನ ಮನೆಯಲ್ಲೇ ಭಾಗವತ ಕಥಾಶ್ರವಣ ಮಾಡಿಸಿದ್ನಂತೆ. ತಾನೇ ವಿದ್ವಾಂಸ, ತಾನೇ ಅದನ್ನು ಪಾರಾಯಣ ಮಾಡಿದ. ಅಣ್ಣನಿಗಾಗಿ ಅಂತ ತಾನೇ ಪ್ರವಚನ ಮಾಡಿದ. 7 ದಿನಗಳ ಕಾಲ ಭಾಗವತ ಶ್ರವಣ ಮಾಡಿಸಿದ್ದಕ್ಕೆ ಮೊದಲನೇ ದಿನ ಭಾಗವತ ಪ್ರಾರಂಭ ಆದಾಗಲೇ ಆಶ್ಚರ್ಯ ನಡೆದಿತ್ತು. ಪ್ರೇತ ಭಾಗವತ ಕೇಳಬೇಕು ಅಂತ ಅವರ ಮನೆ ಒಳಗಿರುವ ಒಂದು ಬಿದಿರುಗೋಲಿನಲ್ಲಿ ಸೇರಿಕೊಂಡು ಕೇಳ್ತಿತ್ತಂತೆ. ಮೊದಲನೇ ದಿನ ಭಾಗವತ ಎಲ್ಲ ಕೇಳಿ ಮುಗಿದಾಗ ಪ್ರಥಮೇನ್ಹಿ, ಮೊದಲನೇ ದಿನ ಪ್ರಥಮ ಗ್ರಂಥಿಭೇದನಂ, ಆ ಬಿದಿರುಗೋಲಿನಲ್ಲಿದ್ದ ಒಂದು ಗಂಟು ಒಡೆದುಕೊಂಡು ಹೊರಗೆ ಬಂದಿದ್ದಂತೆ. ಆಶ್ಚರ್ಯ ಅಲ್ವೇ? ಭಾಗವತಕ್ಕೆ ಎಷ್ಟು ಶಕ್ತಿ ಇದೆ. ನಮ್ಮ ಮಾತಿಗೆ ಶಕ್ತಿ ಕಡಿಮೆ ಇರ್ಬೋದು, ಅದು ಪ್ರಾಕೃತ ಭಾಷೆ. ಆದರೆ ಭಾಗವತದ ಭಾಷೆಗೆ ಶಕ್ತಿ ಜಾಸ್ತಿ. ಭಾಗವತ ಅಂದರೆ ಅಕ್ಷರ ಅಕ್ಷರ ಭಗವಂತನ ನಾಮಗಳು. ಭಾಗವತದಲ್ಲಿರುವ ಪದಗಳೆಲ್ಲ ದೇವರನ್ನು ಕೊಂಡಾಡ್ತವೆ. ಭಾಗವತದ ಶ್ಲೋಕಗಳು ಅಂದರೆ ಆಯುಧ ಇದ್ದ ಹಾಗೆ. ಭಾಗವತದ ಮಾತು ಅದು ನಮ್ಮೆಲ್ಲರ ಹೃದಯದ ಕಷ್ಟಗಳನ್ನು ತಣಿಸುವಂಥ ಅಮೃತ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯವಿದೂಷಿತಾಶಯಂ ವ್ರಜಂತಿ ತಚ್ಚರಣಸರೋರುಹಾಂತಿಕಂ. ಪಾನ ಮಾಡಬೇಕಂತೆ ಭಾಗವತಾಮೃತವನ್ನು. ಭಗವಂತ ಕೊಟ್ಟದ್ದೇ 2 ಕಿವಿಗಳನ್ನು ಪಾತ್ರೆ ಥರ ಮಾಡ್ಕೊ ಅಂತ. 2 ಕಿವಿಗಳನ್ನು ಯಾಕೆ ಕೊಟ್ಟ? 2 ಪಾತ್ರೆ ಇದ್ದಾಗಿದ್ದಾವೆ. ಇದರಲ್ಲಿ ತುಂಬಿಕೊಳ್ಬೇಕಂತೆ. ಏನನ್ನ? ಭಾಗವತದ ಕಥಾಮೃತವನ್ನು ತುಂಬಿಕೊಳ್ಬೇಕಂತೆ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ. ಕಥಾಮೃತಂ ಶ್ರವಣಪುಟೇಷು ಸಂಭೃತಂ. ಭಗವಂತನ ಕಥಾಮೃತವನ್ನು 2 ಕಿವಿಗಳನ್ನು ಪಾತ್ರೆ ಮಾಡಿಕೊಂಡು ತುಂಬಿ ಚೆನ್ನಾಗಿ ಪಾನ ಮಾಡ್ರಿ ಅಂತ ಆದೇಶ ಮಾಡ್ತದೆ. ಯಾರು ಪಾನ ಮಾಡ್ತಾರೆ, ವಿಷಯ ವಿದೂಷಿತಾಶಯಂ ಪುನಂತಿ, ನಮ್ಮ ನಿಮ್ಮೆಲ್ಲರ ಅಂತಃಕರಣ ಎಷ್ಟೇ ವಿಷಯ ಪದಾರ್ಥಗಳ ವಿಷಕ್ಕೆ ದೂಷಿತವಾಗಿದ್ದರೂ ಕೂಡ ಅದು ದೂರ ಆಗ್ತದೆ. ಅಂತಃಕರಣದ ಮಲಿನ ಕಳೀತದೆ. ಭಗವಂತನ ಪಾದ ಹೋಗಿ ಸೇರ್ತೇವೆ. ಈ ಫಲವನ್ನು ಹೇಳ್ತಾರೆ. ಹಾಗಾಗಿ ಪ್ರೇತತ್ವ ಕಳೆಯೋದು ಕಠಿಣ ಏನಲ್ಲ ಭಾಗವತಕ್ಕೆ. 7 ದಿನ ಭಾಗವತ ಶ್ರವಣ ಮಾಡಿಸಿದ ಗೋಕರ್ಣ ದುಂದುಕಾರಿಯನ್ನು ನೋಡ್ತಾನೆ. ಅವನ ಪ್ರೇತ ಶರೀರ ಕೆಳಗೆ ಬಿದ್ದು ಆಕಾಶದಲ್ಲಿ ದಿವ್ಯ ದೇಹ ಬಂದದ್ದನ್ನು ನೋಡ್ತಾನಂತ. ಆಕಾಶದಲ್ಲಿ ವಿಮಾನ ಬಂದಿತ್ತು. ದುಂದುಕಾರಿಯನ್ನು ಕೂಡಿಸ್ಕೊಂಡ್ರಂತೆ. ಭಾಗವತ ಕೇಳಿದ್ದಿ, ಪ್ರೇತ ಶರೀರ ಬಿದ್ದೋಯ್ತು, ಬಾಯಿಯನ್ನು ಕೃಷ್ಣ ಲೋಕಕ್ಕೆ ಅಂತ ಕರೀತಿದ್ದಾರೆ. ಆಗ ಆತ ಹೇಳ್ದ, ದುಂದುಕಾರಿ ಪ್ರೇತ ಶರೀರ ಕೆಳಗೆ ಬಿದ್ದದ್ದು, ದಿವ್ಯ ರೂಪ ಬಂದಿದ್ದು, ತುಳಸಿ ಮಾಲೆ ಹಾಕ್ಕೊಂಡದ್ದು, ಅದನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟು ಹೇಳ್ತಾನೆ, ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ. ಭಾಗವತದ ವಾರ್ತೆ ಧನ್ಯ, ನನ್ನ ಪ್ರೇತತ್ವವನ್ನು ಕಳಿತು, ಪಾಪ ಕಳಿತು, ಅದಕ್ಕೆ ಅದು ಧನ್ಯ, ಕೃಷ್ಣನ ಲೋಕ ಸಿಗ್ತಾ ಇದೆ ನನಗೆ ಅಂತ ಉದ್ಗಾರ ತೆಗೆದ. ಇದು 2ನೇ ಉಪಾಖ್ಯಾನ. ಹಾಗಾಗಿ ಭಾಗವತ ಶ್ರವಣದಿಂದ ನಾವು ಮಾಡಿದ ಪಾಪಗಳು, ಕಲಿಯುಗದಲ್ಲಿ ಕುಡಿದು ಪಾಪ, ತಿಂದು ಪಾಪ, ತಿಳಿದು ಪಾಪ, ತಿಳಿಯದೇ ಪಾಪ, ಏನೆಲ್ಲ ಪಾಪ ಮಾಡ್ತೇವೆ, ಆ ಪಾಪಗಳೆಲ್ಲ ಹತ್ತಿಯ ರಾಶಿ. ಭಗವಂತನ ಕಥೆ ಅದು ಬೆಂಕಿಯ ಕಿಡಿ. ಅದನ್ನು ಚೆನ್ನಾಗಿ ಶ್ರವಣ ಮಾಡ್ತಾ ಮಾಡ್ತಾ ಪಾಪ ರಾಶಿಯನ್ನು ಕಳೆದುಕೊಳ್ಬಹುದು. ಪಾಪ ಪರಿಹಾರ ಆದರೆ ಮನುಷ್ಯನಿಗೆ ನೆಮ್ಮದಿ ಅಂತ. ಪಾಪ ಪರಿಹಾರ ಆದರೆ ಸನ್ಮಾರ್ಗದಲ್ಲಿ ಮನುಷ್ಯ ಪ್ರವೃತ್ತನಾಗ್ತಾನೆ. ಪಾಪ ಪರಿಹಾರ ಆದರೆ ದಾನ ಧರ್ಮ ಪೂಜೆ ಎಲ್ಲ ಮಾಡಲಿಕ್ಕೆ ಅವಕಾಶ ಆಗ್ತದೆ.
ಹಾಗಾಗಿ ಪಾಪ ಪರಿಹಾರಕ್ಕಾಗಿಯೂ ಕಲಿಯುಗದಲ್ಲಿ ಭಾಗವತ ಶ್ರೇಷ್ಠ ಅಂತ ಹೇಳ್ತಾರೆ. 2ನೇ ಉಪಾಖ್ಯಾನ. ಭಾಗವತವನ್ನು ಶ್ರವಣ ಮಾಡಿದ್ದು ಶುಕಾಚಾರ್ಯರ ಮುಖದಿಂದ ಪರೀಕ್ಷಿತ್ ರಾಜ. ಭಾಗವತ ಎಲ್ಲ ಕೇಳೇ ಆಗಿತ್ತು. ಅಮೃತದ ಕಲಶ ಹಿಡ್ಕೊಂಡು ದೇವತೆಗಳು ಬಂದ್ರಂತೆ ಒಮ್ಮೆ. ಪರೀಕ್ಷಿತ್ ರಾಜ 7 ದಿನ ಭಾಗವತ ಕೇಳಿದ್ವಿ ಬಿಟ್ಟು ಬಿಡದೆ, ನಿನಗೆ ನಾವು ದೇವಲೋಕದ ಅಮೃತ ತಂದಿದ್ದೇವೆ, ಕೊಟ್ಬಿಡ್ತೇವೆ, ತಗೋ, ನೀನು 7 ದಿನ ಕೇಳಿದಂಥ ಭಾಗವತದ ಪುಣ್ಯ ಇದೆಲ್ಲ ಅದು ನಮಗೆ ಕೊಡು ಅಂತ ಕೇಳಿದ್ರಂತೆ. ಇದು 3ನೇ ಉಪಾಖ್ಯಾನ. ಪುಣ್ಯ ಕೊಡು ನಮಗೆ, ಭಾಗವತಕ್ಕಾಗಿ ನಿನಗೆ ನಾವು ಅಮೃತ ಕೊಡ್ತೇವೆ ಪ್ರತಿಯಾಗಿ. ಯಾರಿಲ್ಲ ಅಂತಾರ್ರಿ? ಅಮೃತ ಕುಡಿದ್ರೆ ಅಜರರಾಗ್ತೇವೆ, ಮುಪ್ಪೇ ಇಲ್ಲ. ಅಮೃತ ಕುಡಿದು ಬಿಟ್ಟರೆ ಮರಣವೇ ಇಲ್ಲ. ಎಷ್ಟು ಥರದಿಂದ ಕಷ್ಟಪಟ್ಟು ಅಮೃತ ತೆಗೆದ್ರು ಗೊತ್ತೇ ಕ್ಷೀರ ಸಮುದ್ರದಿಂದ ದೇವತೆಗಳು. ಅಂಥ ಅಮೃತವನ್ನು ಕಲಶ ತುಂಬ ಹಿಡ್ಕೊಂಡ್ಬಂದು ಪರೀಕ್ಷಿತ್ ರಾಜನ ಮುಂದೆ ನಿಂತು, ನಿನಗೆ ಅಮೃತ ಕೊಡ್ತೇವೋ, ನೀನು ಭಾಗವತ ನಮಗೆ ಕೊಟ್ಬಿಡು ಅಂತ ಕೇಳಿದ್ರಂತೆ. ಅದಕ್ಕೆ ಪರೀಕ್ಷಿತ್ ರಾಜ ಅಂದ, ಎಲ್ಲಿ ಭಾಗವತ ಎಲ್ಲಿ ಅಮೃತ ಅಂತಂದಂತೆ. ನಾನೇನು ಅಜರಾಮರನಾಗಬೇಕಾಗಿಲ್ಲ, ನಾನು ನಿಮ್ಮ ಹಾಗೆ ಅಜರಾಮರನಾಗಬೇಕಾಗಿಲ್ಲ, ಅಮೃತ ಸಿಗದಿದ್ದರೂ ಬೇಡ, ಭಾಗವತದ ಪುಣ್ಯ 1-4 ಕಣೆ ನಿಮಗೆ ಕೊಡಲ್ಲ ಅಂತಂದಂತೆ. ಎಷ್ಟು ಆ ಭಾಗವತದ ಮೇಲೆ ಪರೀಕ್ಷಿತ್ ರಾಜನಿಗೆ ಶ್ರದ್ಧೆ ಇದೆ ಅಂತ ಪರೀಕ್ಷೆಗೆ ದೇವತೆಗಳು ಬಂದಿತ್ತು. ದೇವತೆಗಳಿಗೆ ಗೊತ್ತು ಭಾಗವತದ ಪ್ರಭಾವ ಎಷ್ಟು ಅಂತ. ಪರೀಕ್ಷಿತ ಎಷ್ಟು ತಿಳ್ಕೊಂಡಿದ್ದಾನೆ ಅದರ ಬಗ್ಗೆ. ಆವಾಗ ಕಾವಾ ಭಾಗವತಿ ಕಥಾ ಕಾವಾ ಸ್ಯಾತ್ ಸುಧಾ, ಎಲ್ಲಿ ಅಮೃತ ಎಲ್ಲಿ ಭಾಗವತ, ಭಗವಂತನ ಕಥಾಮೃತಕ್ಕೆ ನೀವು ತಂದಂಥ ಅಮೃತ ತುಲನೆ ಆಗಲಿಕ್ಕೆ ಸಾಧ್ಯನೇ ಅಂತ ಆ ಅಮೃತವನ್ನು ತಿರಸ್ಕರಿಸಿಬಿಟ್ನಂತೆ ಪರೀಕ್ಷಿತ್ ರಾಜ. ಅದರ ಪ್ರಭಾವ ಏನಾಯಿತು? ಹೀಗೆ ಪರೀಕ್ಷೆಯಲ್ಲಿ ಪರೀಕ್ಷಿತ ಪಾಸಾದ, ದೇವತೆಗಳ ಪರೀಕ್ಷೆಯಲ್ಲಿ ಪಾಸಾದ. ಅದರ ಪ್ರಭಾವ ಏನಾಯಿತು? ತಕ್ಷಕ ಸರ್ಪ ಬಂದು ಭಾಗವತ ಶ್ರವಣ ಮಾಡ್ತಿದ್ದ ಪರೀಕ್ಷಿತನನ್ನು ಪರೀಕ್ಷೆ ಮಾಡ್ತಾ ಇದ್ದಂಥ ದೇವತೆಗಳ ಕಥೆಯನ್ನೆಲ್ಲ ಕೇಳಿ ಅವನು ಕಾಯೋ ಹಾಗಾಯ್ತಂತೆ. ನಾನೇನು ಕೂಡಲೇ ಕಚ್ಚಲ್ಲ ಇವನಿಗೆ, ಭಾಗವತ ಕೇಳ್ತಿದ್ದಾನೆ, ಭಾಗವತ ಅಮೃತ ಅಂದರೆ ಸಾಮಾನ್ಯ ಅಲ್ಲ, ಅವನು ಕೇಳೋದೆಲ್ಲ ಮುಗಿಲಿ ಆಮೇಲೆ ಕಚ್ತೀನಿ ಅಂತ ಕಾಯ್ತಿದ್ನಂತೆ. ಕೇಳೋದೆಲ್ಲ ಮುಗಿದ ಮೇಲೆ ಆದರೂ ಕೂಡಲೇ ಕಚ್ಚಬೇಕಲ್ಲ, ಆಗಲೂ ಕೂಡಲೇ ಕಚ್ಚಲಿಲ್ಲ. ಮತ್ತೆ ಯಾವಾಗ ಕಚ್ಚಿದ ಅಂದರೆ ಆತ ಧ್ಯಾನಾಸಕ್ತನಾದಂತೆ ಪರೀಕ್ಷಿತ್ ರಾಜ. ಧ್ಯಾನಾಸಕ್ತನಾಗಿ ದೇಹ ಹೀಗೇ ಬಿಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ಸಾಧ್ಯವಾದರೆ ಆ ಪ್ರಯತ್ನ ನಾವು ಮಾಡಲಿ ಅಂತ ಹೇಳಿ ಈ ಶಿಕ್ಷಣ ಭಾಗವತದಿಂದ. ಮನುಷ್ಯ ದೇಹ ಹ್ಯಾಕೆ ಬಿಡಬೇಕು, ಮನುಷ್ಯ ದೇಹದ ಮೇಲೆ ಅಂಗಿ ಹಾಕ್ಕೊಂಡ್ರೆ ಹ್ಯಾಕೆ ತೆಗಿತಾನೋ ಹಾಗೆ ದೇಹವನ್ನು ತೆಗೆದಿಡಬೇಕಂತೆ. ಅದು ಸರಿಯಾದ ಮರಣ. ಯೋಗಿಗಳಿಗೆ ಅಂಥ ಮರಣ ಸಾಧ್ಯ ಅಂತಾರೆ, ಭೋಗಿಗಳಿಗೆ ಅಂಥ ಮರಣ ಆಗಲಿಕ್ಕಾಗಲ್ಲ. ಯೋಗಿಗಳಾದವರು ದೇಹವನ್ನು ಅನಾಯಾಸೇನ ಬಿಟ್ಬಿಡ್ತಾರೆ. ಆ ಪರೀಕ್ಷಿತ್ ರಾಜ ಹಾಗೇ ದೇಹ ಬಿಟ್ಟ. ಬಿಟ್ಟು ಕೂಡಲೇ ಅವನ ದೇಹದಲ್ಲಿ ಒಳಗಿದ್ದ ಪ್ರಾಣ ಅಂದರೆ ಜೀವ ಭಗವಂತನ ಪಾದ ಹೋಗಿ ಸೇರ್ತಂತೆ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ ಹೇಳ್ತದೆ ಪುರಾಣ. ಖಗೇಂದ್ರ ಧ್ವಜ ಗರುಡ ವಾಹನನಾದ ಶ್ರೀಮನ್ನಾರಾಯಣನ ಪಾದಕ್ಕೆ ಪರೀಕ್ಷಿತ್ ರಾಜ ಹೋಗಿ ಸೇರಿದ. ಇಲ್ಲೇನಾಯಿತು? ಸೂತ ಪುರಾಣಿಕರು ಪ್ರತ್ಯಕ್ಷವಾಗಿ ಇದ್ದರು, ಸಾಕ್ಷಿ. ಪುರಾಣ ಕೇಳಿದ ಪರೀಕ್ಷಿತನಿಗೆ ದುರ್ಮರಣ ಆಯಿತಾ ಅಂತ ಯಾರಾದರೂ ತಿಳ್ಕೊಂಡ್ರೆ, ಪುರಾಣ ಕೇಳಿದಂಥ ಪರೀಕ್ಷಿತ್ ರಾಜ ಕೊನೆಗೆ ಹಾವು ಕಚ್ಚಿಸ್ಕೊಂಡೇ ಸತ್ತ ಅಂತ ಹೀಗೆ ಪೇಪರ್ನಲ್ಲೆಲ್ಲ ಹಬ್ಬಿಸ್ತಾರೆ. ಅದಕ್ಕೇನೆ ಸೂತ ಪುರಾಣಿಕರು ನೋಡ್ತಾ ಇದ್ರಂತೆ. ತಕ್ಷಕ ಕಾಯ್ತಾ ಇದ್ದ. ಪರೀಕ್ಷಿತ್ ರಾಜ ಧ್ಯಾನಾಸಕ್ತನಾಗಿದ್ದ. ಧ್ಯಾನದಿಂದಲೇ ಯೋಗದಿಂದಲೇ ಪ್ರಾಣ ಬಿಟ್ಟ. ದೇಹಕ್ಕೆ ಮಾತ್ರ ತಕ್ಷಕ ಕಚ್ಚಿತ್ತಂತೆ. ಈ ಚರಿತ್ರೆಯನ್ನು ಕೇಳಿದ ಮೇಲಾದರೂ ಮನುಷ್ಯ ಭಾಗವತ ಶ್ರವಣ ಮಾಡಿದರೆ ಯೋಗಿ ಆಗಬಲ್ಲ. ಪ್ರಯಾಣ ಕಾಲದಲ್ಲಿಯೂ ಭಗವಂತನ ಸ್ಮರಣೆ ಮಾಡಿ ದೇವರನ್ನು ಸೇರಬಲ್ಲ.
ತಕ್ಷಕದಂಥ ಸರ್ಪದ ಭಯ ಅವನಿಗೆ ದೂರ ಆಗ್ತದೆ. ಈ ಎಲ್ಲ ಸಂದೇಶಗಳನ್ನು ಪುರಾಣ ನಮಗೆ ನೀಡ್ತಾ ಇದೆ. ಹಾಗಾಗಿ ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಿದರ ಫಲ ಏನು ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಈ ಪುರಾಣ ರಚನೆ ಮಾಡಿದವರು ಯಾರು? ಮಹರ್ಷಿಗಳಾದ ವೇದವ್ಯಾಸರು, ಭಗವಾನ್ ವೇದವ್ಯಾಸ. ದ್ವಾಪರದ ಅಂತ್ಯ, ಬಹಳ ಉಳಿದಿರಲಿಲ್ಲ ದ್ವಾಪರ ಯುಗ, ಇನ್ನು ಕೆಲವೇ ವರ್ಷಗಳಿತ್ತು ಅಂತ ಭಾವಿಸಬೇಕು. ಕೆಲವು ವರ್ಷ ಇತ್ತಷ್ಟೆ. ಆಗ ವೇದವ್ಯಾಸನಾಗಿ ನಾರಾಯಣ ಭೂಮಿಗೆ ಬಂದ. ನೋಡ್ತಾನೆ ಮುಂದೆ ಕಲಿಯುಗ ಬರಲಿಕ್ಕಿದೆ ಅಂತ ಗೊತ್ತಿತ್ತವನಿಗೆ. ದ್ವಾಪರದ ಮೊದಲೇ ಬಂದಿದ್ದರೆ ಕಲಿಯುಗದವರಿಗೆಲ್ಲ ಭಾಗವತ ಸಿಗೋ ಅಷ್ಟರಲ್ಲಿ ಹಳೇದಾಗಿಬಿಡ್ತಿತ್ತು. ಸೀರಿಯಲ್ ಹಳೇದಾದ ಮೇಲೆ ನೋಡೋದು ಕಠಿಣ ಆಗ್ತದೆ. ಹೊಸದು ಕೇಳ್ತಾನೆ ಮನುಷ್ಯ. ಅದಕ್ಕೆ ವೇದವ್ಯಾಸರು ಒಳ್ಳೆ ನಿರ್ದೇಶನ ಮಾಡಬೇಕು ಅಂತ ಯೋಚನೆ ಮಾಡಿದರು. ದ್ವಾಪರದ ಅಂತ್ಯದಲ್ಲೇ ತಾನು ಅವತಾರ ಮಾಡಿದ. ಅಂತ್ಯದಲ್ಲಿದ್ದಂಥ ಸಜ್ಜನರಿಗೂ ಉಪಯೋಗ ಆಯಿತು. ಆದರೆ ಹೆಚ್ಚು ಉಪಯೋಗ ಯಾರಿಗಾಗ್ತದೆ ಅಂದರೆ ಕಲಿಯುಗದ ಸಜ್ಜನರಿಗೆ ಆಗ್ತಾ ಇದೆ ಅಂತ. ಹಾಗಾಗಿ ದ್ವಾಪರ ಅಂತ್ಯದಲ್ಲಿ ಅವತಾರ ಮಾಡಿ ವೇದಗಳನ್ನೆಲ್ಲ ವಿಭಾಗ ಮಾಡಿ ಮಹಾಭಾರತವನ್ನು ರಚಿಸಿ ವೇದಾರ್ಥ ನಿರ್ಣಯ ಮಾಡಲಿಕ್ಕೆ ಅಂತ ಬ್ರಹ್ಮಸೂತ್ರಗಳನ್ನು ಕೊಟ್ಟು ರಚನೆ ಮಾಡಿಕೊಟ್ಟು ಆಮೇಲೆ 17 ಪುರಾಣವನ್ನೆಲ್ಲ ರಚಿಸಿ ಒಂದು ಬಾರಿ ಗಂಗಾ ತೀರದಲ್ಲಿ ಕುಳಿತಾಗ ನಾರದರ ಪ್ರಾರ್ಥನೆಯಂತೆ ನಾರದರು ಬಂದು ಪ್ರಾರ್ಥನೆ ಮಾಡಿದ್ರಂತೆ. 17 ಪುರಾಣ ಆಯಿತು, ಮಹಾಭಾರತ ಆಯಿತು, ವೇದ ವಿಭಾಗ ಆಯಿತು, ಬ್ರಹ್ಮಸೂತ್ರ ಆಯಿತು, ವೇದವ್ಯಾಸರೇ ಇನ್ನೊಂದು ಉಳಿದಿದೆ ಅಂದ್ರಂತೆ. ಇನ್ನೊಂದು ಉಳಿದಿದೆ, ಅವುಗಳೆಲ್ಲ ಕಠಿಣ. ಅವುಗಳಿಂದ ನಿನ್ನನ್ನು ತಿಳಿದು ನಿನ್ನ ಗುಣಪೂರ್ಣತೆಯನ್ನು ಅರ್ಥ ಮಾಡ್ಕೊಂಡು ಹೋಗೋದು ಕಠಿಣ. ಹಾಗಾಗಿ ಒಂದು ಮಾಡಬೇಕಾದದ್ದು ಉಳಿದಿದೆ ಅಂತ ನಾರದರು ಪ್ರಾರ್ಥನೆ ಮಾಡಿ ಹೇಳಿದ್ರಂತೆ. ಇಷ್ಟೆಲ್ಲ ರಚಿಸಿದ ಮೇಲೆ ಉಳಿದದ್ದು ಯಾವುದು ಅಂದಾಗ ಭಾಗವತ ಅಂತ ಹೇಳಿದ್ರಂತೆ. ಈ ಕಾರಣದಿಂದಲೂ ಭಾಗವತ ಶ್ರೇಷ್ಠ. ಮೊದಲು ಕೆಲಸ ಮಾಡಿ ಅದು ಒಂದರ್ಥದಲ್ಲಿ ಕರಕುಶಲತೆ ಕಡಿಮೆ ಇರ್ತದೆ. ಟ್ರೈನ್ ಆದಾಗೆ ಕರಕುಶಲತೆ ಜಾಸ್ತಿ ಆಗ್ತದೆ. ಹಾಗೆ ವೇದವ್ಯಾಸರು ವಿಭಾಗಗಳನ್ನು ಮಾಡಿದರು, ವೇದಗಳ ವಿಭಾಗ ಮಾಡಿದರು, ಮಹಾಭಾರತ ರಚಿಸಿದರು, 17 ಪುರಾಣ ರಚಿಸಿದ್ರು. ಅದೆಲ್ಲ ಅವರ ಬುದ್ಧಿಯಲ್ಲಿತ್ತು. ಇನ್ನು ಮುಂದೆ ನಾನು ಕೊಡುವಂಥ ಗ್ರಂಥ ಹಿಂದೆ ರಚಿಸಿದ ಎಲ್ಲ ಗ್ರಂಥದೊಳಗಿರುವ ಸಾರ ಭಾಗವನ್ನು ತೆಗೆದುಕೊಡೋಣ ಅಂತ ಅನಿಸ್ತಂತೆ. ಇದನ್ನು ಯೋಚನೆ ಮಾಡಿದ್ದಾರೆ. ಸಾರ ಭಾಗ ಭಾಗವತ ಅಂದರೆ ಎಲ್ಲದರ ಸಾರ ಅಂತ. ಮಹಾಭಾರತ, ವೇದ, ಉಪನಿಷತ್ತು ಎಲ್ಲದರೊಳಗಿರುವ ವಿಷಯಗಳ ಸಾರವನ್ನು ಒಂದು ಗ್ರಂಥದಲ್ಲಿ ಸೆರೆ ಹಿಡಿಯೋ ಹಾಗೆ ಮಾಡಿದರು. ಅದೇ ಶ್ರೀಮದ್ ಭಾಗವತ ಅಂತ ಚಿಂತನೆ ಮಾಡಬೇಕಂತ. ಈ ಸಾರು ಅಂತ ಮಾಡ್ತಾರಲ್ಲ ಮನೆಯಲ್ಲಿ, ಅದು ಅದೇ ತಾನೆ. ಬೇಳೆ ಎಲ್ಲ ಒಳಗೆ ಇತ್ತು ಅಂದರೆ ಅದು ಸಾರಾಗಲ್ಲ, ಅದು ಸಾಂಬಾರಾಗಿಬಿಡ್ತದೆ. ಸಾರಾಗಬೇಕಾದ್ರೆ ಅದರದ್ದೆಲ್ಲ ತಿಳಿ ಭಾಗ ಬರ್ತದೆ. ಅಂದರೆ ಹಿಂದೆಲ್ಲ ಚೆನ್ನಾಗಿ ಬೇಳೆ ಬೇಯಿಸಿದ್ರದ್ದೇ ಬರಬೇಕು. ಹಾಗೆ ಹಿಂದೆಲ್ಲ ಬೇಯಿಸಿದ್ದು ಅದರದ್ದು ಸಾರ ಮಾತ್ರ ಶ್ರೀಮದ್ ಭಾಗವತ. ಹಾಗಾಗಿ ಮನುಷ್ಯ ಭಾಗವತ ಶ್ರವಣ ಮಾಡಿದರೆ ಎಲ್ಲದರ ಶ್ರವಣದ ಫಲ ಪಡಿತಾನೆ. ಅದಕ್ಕೆ ಹೇಳ್ತಾರೆ ಭಗವತ್ಪಾದರು, ಸಕಲ ವೇದಾರ್ಥಗಳು ಇದರೊಳಗೆ ಬಂದಿದೆ. ವೇದಗಳ ಅರ್ಥ ಪ್ರತ್ಯೇಕ ನೋಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಸಮಯ ಹೆಚ್ಚಿಗೆ ಹಿಡಿತದೆ, ಬುದ್ಧಿ ಜಾಸ್ತಿ ಬೇಕಾಗ್ತದೆ. ಭಾಗವತವನ್ನು ನೋಡಿಬಿಟ್ರೆ ಎಲ್ಲ ವೇದಾರ್ಥಗಳ ಚಿಂತನೆ ಆಗ್ತದೆ ಅಂತಂತಾರೆ. ಒಂದು ಭಾಗವತ 4 ವೇದಗಳ ಅರ್ಥ ಅಂದರೆ ಎಂಥ ಭಾಗ್ಯ ನಮ್ಮದು. ಮಹಾಭಾರತ ನೋಡ್ಲಿಕ್ಕೆ ಹೋದರೆ ಎಷ್ಟು ಪರ್ವ, ಎಷ್ಟು ಶ್ಲೋಕಗಳು, ಎಷ್ಟು ಉಪಾಖ್ಯಾನ, ಆಖ್ಯಾನ, ಉಪಪರ್ವ, ಒಬ್ಬರ ಹೆಸರು ನೆನಪಿಟ್ಟುಕೊಳ್ಳೋದೇ ಕಠಿಣ ಆಗಿಬಿಡ್ತದೆ. ಎಷ್ಟು ವಂಶಗಳು, ಹರಿವಂಶ ಅಂತ ಮಾಡಿದ್ದಾರೆ, ಎಷ್ಟು ವಂಶ, ಎಷ್ಟೆಲ್ಲ ರಾಜರ ಕಥೆ, ಭಾರಿ ಕಠಿಣ. ಅಷ್ಟು ಸುಲಭ ಆಗಲ್ಲ, ಮಂದಬುದ್ಧಿಯವರಿಗೆ ಬೇಗ ಆಗಲ್ಲ ಅದು. ಭಾಗವತ ನೋಡಿಬಿಟ್ರೆ ಅದರಲ್ಲಿರುವ ಕಂಟೆಂಟ್ ಎಲ್ಲ ಇಲ್ಲಿ ಬಂದುಬಿಡ್ತದೆ.
ಹಾಗಾಗಿ ಮಹಾಭಾರತದ ಅರ್ಥವೂ ಭಾಗವತ. ಜೊತೆಯಲ್ಲಿ ಪುರುಷ ಸೂಕ್ತ, ಗಾಯತ್ರಿ, ಇವುಗಳದ್ದೆಲ್ಲ ರಹಸ್ಯ ಅರ್ಥಗಳಿವೆ. ನಾವು ಪುರುಷ ಸೂಕ್ತ ಗಾಯತ್ರಿಯನ್ನೇ ನೋಡಲಿಕ್ಕೆ ಹೋದರೆ ಅಷ್ಟರ್ಥ ನಮಗೆ ಹೊಳೆಯಲ್ಲ. ದಿನ ಗಾಯತ್ರಿ ಜಪಿಸ್ತೇವೆ, ಅರ್ಥ ಹೊಳೆಯಲ್ಲ, ಇದು ಗಾಯತ್ರಿ ಅರ್ಥ ಅಂತ. ವೇದವ್ಯಾಸರು ಭಾಗವತ ಮಾಡುವಾಗ ಏನು ಮಾಡಿದರು, ಗಾಯತ್ರಿಯ ಅರ್ಥದ ರಹಸ್ಯವನ್ನೆಲ್ಲ ಇದರೊಳಗೆ ಸೇರಿಸಿಬಿಟ್ರು. ಹಾಗಾಗಿ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತ. ಗಾಯತ್ರಿಯ ಭಾಷ್ಯ, ವೇದಗಳ ಅರ್ಥ, ಮಹಾಭಾರತದ ಅರ್ಥ, ಇನ್ನೇನು ಬೇಕ್ರಿ? ಎಲ್ಲ ಕಂಟೆಂಟನ್ನು ಒಂದು ಭಾಗವತದೊಳಗೆ ಸೇರಿಸ್ತಾರೆ ವೇದವ್ಯಾಸರು ಅಂದರೆ ಭಾಗವತ ಎಷ್ಟು ಅದ್ಭುತ ಅಂತ ಅರ್ಥ ಆಗ್ತದಲ್ಲ. ಆ ಕಾರಣದಿಂದಲೂ ಭಾಗವತವನ್ನು ಶ್ರೇಷ್ಠ ಅಂತ ಅನುಸಂಧಾನ ಮಾಡ್ತಾರೆ. ಈ ಭಾಗವತದಲ್ಲಿ ಶುಕ ಹಾಗೂ ಪರೀಕ್ಷಿದ್ರಾಜನ ಸಂವಾದ, ಅದನ್ನೇ ಕೇಳಿದ ಸೂತರು ಮುಂದೆ ಶೌನಕರಿಗೆ ಇದೇ ಭಾಗವತವನ್ನು ನೈಮಿಷಾರಣ್ಯದಲ್ಲಿ ಉಪದೇಶ ಮಾಡ್ತಾರೆ. ಹಾಗಾಗಿ ಸೂತ ಶೌನಕರ ಸಂವಾದ. ಇನ್ನೊಂದು ವಿದುರ ಹಾಗೂ ಮೈತ್ರೇಯರ ಸಂವಾದ. ಇವರನ್ನ ಭಾಗವತದ ಋಷಿಗಳು ಅಂತ ನಾವು ಅನುಸಂಧಾನ ಮಾಡಬೇಕು. ಇವರೆಲ್ಲ ಈ ಮಾಧ್ಯಮದ ಪ್ರವರ್ತಕರು. ಈ ರೀತಿ ಭಾಗವತ ಇವರಿಂದ ಮೂಡಿಬಂತು ಅಂತ ಅನುಸಂಧಾನ ಮಾಡಿಸಿದ್ದಾರೆ. ಭಾಗವತದಲ್ಲಿರುವಂತಹ ವಿಷಯ ಏನು? ನಮಗೆ ಬೇಕಾದದ್ದು ಹೌದಾ ಅಲ್ಲ? ನಮಗೆ ಬೇಕಾದದ್ದಿದ್ದರೆ ನಾವು ಶ್ರವಣ ಮಾಡಲಿಕ್ಕೆ ಅಭಿರುಚಿಯನ್ನು ವ್ಯಕ್ತಪಡಿಸ್ತೇವೆ, ಉನ್ಮುಖರಾಗ್ತೇವೆ. ಭಾಗವತದ ವಿಷಯ ಬೇರೆ ಏನಲ್ಲ, ವ್ಯಾಸರೇ ತಿಳಿಸ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದೇ ಭಾಗವತದ ವಿಷಯ. ಭಗವಂತ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಸೃಷ್ಟಿ ಮಾಡಿದ್ದು ನಮ್ಮ ಉದ್ಧಾರ ಆಗಲಿ ಅಂತ. ನಮ್ಮ ಉದ್ಧಾರ ಯಾವುದರಿಂದ ಆಗ್ತದೆ? ನಾವು ಏನು ಮಾಡಿದರೆ ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಸಂಸಾರದ ಬಂಧನದಲ್ಲಿರುವ ನಮಗೆ ಈ ಬಂಧನದಿಂದ ಮುಕ್ತಿ ಆಗಬೇಕಾದ್ರೆ ಏನು ಉಪಾಯ? ಒಂದೇ ಉಪಾಯ, ಭಾಗವತದಲ್ಲಿ ಹೇಳಿರುವ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕಂತ. ಎಷ್ಟೆಷ್ಟು ಭಾಗವತ ಧರ್ಮ ಅನುಷ್ಠಾನ ಮಾಡ್ತೇವೆ, ದೇವರು ಅಷ್ಟಷ್ಟು ಪ್ರೀತನಾಗ್ತಾನೆ. ಧರ್ಮ ಯಾವುದದು ಅಂತ ಪರಿಚಯ ಇಲ್ಲದೆ ಇದ್ದವನು ಅನುಷ್ಠಾನ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಈ ಗ್ರಂಥವನ್ನು ರಚಿಸಿಕೊಟ್ರು. ಒಬ್ಬೊಬ್ಬ ವ್ಯಕ್ತಿ, ಶ್ರೀ ಸಾಮಾನ್ಯನೂ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನೇ ಸನಾತನ, ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ನಿಷ್ಕಾಮ ಯೋಗ, ವೇದಗಳಲ್ಲಿಯೂ ಕೂಡ ಇದನ್ನೇ ಮತ್ತೊಂದು ಅರ್ಥದಲ್ಲಿ ಹೇಳ್ತು. ಬೇರೆ ಬೇರೆ ಶಬ್ದಗಳನ್ನು ಕರೀತಷ್ಟೆ. ಆದರೆ ಭಾಗವತ ಧರ್ಮ ಅಂದರೆ ಭಗವಂತನ ಪ್ರೀತಿಗಾಗಿ ನಮ್ಮೆಲ್ಲರ ಸಂಸಾರದ ಮುಕ್ತಿಗೆ ಮಾಡಲೇಬೇಕಾದಂತಹ ಧರ್ಮವೇ ಭಾಗವತದ ಧರ್ಮ ಅಂತ ಹೇಳ್ತಾರೆ. ಅದನ್ನು ಉಪದೇಶ ಮಾಡಲಿಕ್ಕೆ ಬಂದದ್ದು ಶ್ರೀಮದ್ ಭಾಗವತ ಗ್ರಂಥ. ಈಗೇನಾಗಿದೆ, ಪುರಾಣ ತಮಗೇನು ಬೇಕೋ ಅದನ್ನು ಹೇಳಲಿಕ್ಕೆ ಬಂದಿದೆ ಅಂತನ್ನೋ ಹಂಗಾಗಿದೆ. ನಾವು ಪುರಾಣವನ್ನು ಆ ಉದ್ದೇಶದಿಂದ ತಿಳಿಲಿಕ್ಕಿಲ್ಲ. ಅದು ಆತ್ಮನ ಉದ್ಧಾರಕ್ಕಾಗಿ ಬಂದದ್ದು ಅಂತ ಅನುಸಂಧಾನ ಮಾಡಬೇಕು. ಹಾಗಾದರೆ ಭಾಗವತ ಧರ್ಮಗಳು ಯಾವುದು? ಅವುಗಳ ವಿಶ್ಲೇಷಣೆಯನ್ನು 11ನೇ ಸ್ಕಂಧದಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಬೇರೆ ಬೇರೆ ಸ್ಕಂಧಗಳಲ್ಲಿ ಅದೇ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದ್ರಿಂದ ಎಷ್ಟು ಥರದಿಂದ ಕಷ್ಟಗಳನ್ನು ಪರಿಹರಿಸ್ಕೊಂಡ್ರು, ಸಮಸ್ಯೆಗಳನ್ನು ಜೀವನದಲ್ಲಿ ಹೇಗೆ ಎದುರಿಸಿದ್ರು ಹಿರಿಯರು, ದೇವರಿಗೆ ಬಹಳ ಬೇಕಾದವರು ಅಂತ ಹೇಗಾದರು, ಅದನ್ನೆಲ್ಲ ವಿವರಣೆ ಮಾಡ್ತಾರೆ. ನಾವು ಆಗಬೇಕಾಗಿರೋದು ದೇವರಿಗೆ ಬಹಳ ಬೇಕಾದವರು ಅಂತ. ಅಷ್ಟಾದರೆ ಸಾಕಲ್ಲ ಜೀವನದಲ್ಲಿ.
ನಾವು ದೇವರಿಗೆ ಬಹಳ ಬೇಕಾದವರು ಅಂತ ಆಗಬೇಕಾದ್ರೆ ದೇವರು ಹೇಳಿದ ಹಾಗೆ ನಡಿಬೇಕಷ್ಟೆ, ಬೇರೆ ಏನು ಉಪಾಯ? ನಮ್ಮಮ್ಮ ನಮ್ಮನ್ನು ಪ್ರೀತಿಸ್ತಾಳೆ, ಇನ್ನೂ ಹೆಚ್ಚು ಪ್ರೀತಿಸುವಂತೆ ಅಭಿಮಾನ ಮಾಡುವ ಹಾಗೆ ಆಗಬೇಕು ಅಂದರೆ ಅವಳು ಹೇಳ್ದಾಗೇ ನಡಿಬೇಕು. ನಮ್ಮ ಅಪ್ಪ ನಮ್ಮನ್ನು ಹೆಚ್ಚು ಅಂತಃಕರಣ ಮಾಡಬೇಕು ಅಂದರೆ ಅವನು ಹೇಳ್ದಾಗೇ ಕೇಳಬೇಕು. ಹಾಗಾಗಿ ಭಾಗವತ ಅದು ನಮ್ಮ ಅಪ್ಪನ ನುಡಿಗಳು. ತಾನು ಸೃಷ್ಟಿಸಿದ ತನ್ನ ಮಕ್ಕಳು ಹೇಗಿರಬೇಕು ಅಂತ ಭಗವಂತ ಈ ಕೃತಿಯಲ್ಲಿ ಹೇಳಿಟ್ಟ. ಅವನು ಯಾರೇ ಆಗಲಿ ನನ್ನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಅವನು ಹೇಗಿರಬೇಕು ಅಂತ ಭಗವಂತ ತನ್ನ ಹೃದಯವನ್ನೆಲ್ಲ ಹೇಳಿಟ್ಟ ಕೃತಿ ಅದೇ ಭಾಗವತ ಅಂತ ಭಾವಿಸಬೇಕು. ಕಥೆ ಬಹಳ ಪ್ರಸಿದ್ಧವಾದದ್ದು. ಪರೀಕ್ಷಿತ್ ಅಂತ ರಾಜ, ಆತ 7 ದಿನ ಉಪವಾಸ ಇದ್ದು ಭಾಗವತ ಶ್ರವಣ ಮಾಡಿದ ಶುಕ ಮುನಿಗಳಿಂದ. ಮೊದಲನೇ ಸ್ಕಂಧದಲ್ಲಿ ಸೂತರು ಅವನ ಚರಿತ್ರೆಯನ್ನೆಲ್ಲ ವಿಸ್ತಾರ ಮಾಡಿ ಹೇಳ್ತಾರೆ. 2ನೇ ಸ್ಕಂದದಲ್ಲಿ ಆತ ಭಾಗವತ ಶ್ರವಣ ಮಾಡಲಿಕ್ಕೆ ಅಂತ ಶುಕಮುನಿಗಳಿಂದ ಭಾಗವತ ಶ್ರವಣ ಮಾಡಲಿಕ್ಕೆ ಅಂತ ಉದ್ಯುಕ್ತನಾದ. ಶುಕಾಚಾರ್ಯರು ಉಪದೇಶ ಪ್ರಾರಂಭ ಮಾಡ್ತಾ ಹೇಳ್ತಾರೆ, ಮನುಷ್ಯನಿಗೆ ಹುಟ್ಟು ಸಾವುಗಳು ನಿತ್ಯ. ಹುಟ್ಟಿನ ಹಿಂದೆ ಸಾವಿದೆ, ಸಾವಿನ ಹಿಂದೆ ಹುಟ್ಟಿದೆ, ತಪ್ಪಿಸ್ಲಿಕ್ಕಿಲ್ಲ. ಅದನ್ನು ಯಾವುದು ಮನುಷ್ಯ ತಪ್ಪಿಸ್ಲಿಕ್ಕಿಲ್ಲವೋ ಅದನ್ನು ಸಮಸ್ಯೆ ಅಂತ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರ್ದಂತ. ಯಾವುದಕ್ಕೆ ಆನ್ಸರೇ ಇಲ್ಲ ಅದನ್ನು ಯಾರು ಕ್ವಶ್ಚನ್ ಅಂತ ಕರೀತಾರೆ? ಯಾವುದಕ್ಕೆ ಪರಿಹಾರವೇ ಇಲ್ಲ ಅದನ್ನು ಸಮಸ್ಯೆ ಅಂತ ಬಣ್ಣಿಸಬಾರ್ದಂತ. ತಸ್ಮಾದ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಭಗವಂತ ಹೇಳಿಕೊಡುವ ಮಾತು ಇದು. ನಿನ್ನ ಬದುಕಿನಲ್ಲಿ ಅಪರಿಹಾರ್ಯ ಅಂತ ಅನಿಸಿದರೆ, ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇಲ್ಲ ಉಪಾಯ ಅಂತ ಅನಿಸಿದರೆ ಅಂಥದ್ದನ್ನು ಕಂಡು ಮರುಕ ಪಡಬೇಡ. ನಾವೇ ಒಂದು ಪಟ್ಟಿ ಮಾಡಿಕೊಳ್ಬೇಕಂತ. ನಮ್ಮ ಬದುಕಿನಲ್ಲಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರಲ್ಲ ಅಂತ ಒಂದಿಷ್ಟು ಪಟ್ಟಿ ಮಾಡ್ಕೊಳ್ಬೇಕು. ಅದನ್ನು ಬಂದಾಗೆಲ್ಲ ನಾವು ಅದನ್ನೇ ಸೂತ್ರ ನೆನಪಿಟ್ಟುಕೊಂಡು ನಾನು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅಂತ ಮುಂದೆ ಹೋಗ್ಬೇಕಂತ. ಯಾರಾದರೂ ಯೋಚನೆ ಮಾಡಿದ್ದೇವ ಇದನ್ನು? ಹಾಗೆ ಸಾವು ಅಷ್ಟೆ. ಅದನ್ನು ಯಾರು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡಿ ಬರಲೇಬೇಕು. ಬಂದೇ ನೀ ಬೇಡ ಅಂದರೂ ಬರ್ತದೆ, ಬೇಕಂದ್ರೂ ಬರ್ತದೆ. ಅದರಲ್ಲಿ ಏನು ರಿಡಮ್ಸ್ ಅಲ್ಲಿ ಯಾರು ರಿಡ್ಯೂಸ್ ಮಾಡು ಅಂತ ಹೇಳಲಿಕ್ಕೆ ಬರಲ್ಲ. ಅದು ಸ್ವಲ್ಪ ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ಲೋನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ತುಂಬಲಿಕ್ಕೆ, ಸ್ವಲ್ಪ ಮಾಫಿ ಮಾಡು, ಆ ಥರ ಅಲ್ಲ. ಅದು ಸಾಲ ಮನ್ನಾ ಮಾಡಿದ ಹಾಗಲ್ಲ. ತಸ್ಮಾದ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಮತ್ತು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಸಾವು ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕಂತ. ರೋಗದಿಂದ ಬರ್ತದೋ, ನನಗೆ ಇಚ್ಛೆ ಇಲ್ಲದೆ ಇದ್ದಾಗ ಬರ್ತದೋ, ನಾನು ಇಚ್ಛೆ ಪಟ್ಟಾಗ ಬರ್ತದೋ, ಇದನ್ನು ಯೋಚನೆ ಮಾಡಿರಬೇಕಂತ. ನಾವು ಇಚ್ಛೆ ಪಡುವ ಹಾಗೆ ಸಾವು ಬಂದರೆ ಮನುಷ್ಯ ಅದನ್ನು ಸ್ವೀಕಾರ ಮಾಡಬೇಕಾದದ್ದು. ಇದರ ಬಗ್ಗೆ ಆಲೋಚನೆ ಮಾಡು. 2ನೇ ಅಂಶ, ಸಾವು ನಿಶ್ಚಿತ. ಹೌದು, ಎಷ್ಟೇ ದೂರದಿರಲಿಲ್ಲ ಸಾವು, ಹತ್ತಿರದಲ್ಲಿರಲಿ. ಆ ಸಾವಿನ ದೂರ ಹತ್ತಿರವನ್ನು ತಲೆ ಕೆಡಿಸ್ಕೊಳ್ಳದೆ ನನ್ನ ಆತ್ಮದ ಉದ್ಧಾರ ಆ ಸಾವು ಬರುವ ಮುನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಆಲೋಚನೆ ಮಾಡಬೇಕು. ಇದು 2ನೇ ಅಂಶ. ಖಟ್ವಾಂಗ ಅಂತ ಒಬ್ಬ ರಾಜ ದೇವತೆಗಳ ಪಕ್ಷ ವಹಿಸಿದ. ಅಸುರರ ವಿರುದ್ಧ ಯುದ್ಧ ಮಾಡಿದ. ಬಹುದಿನಗಳು ಕಳೀತು ಯುದ್ಧ. ಗೆದ್ದ. ದೇವತೆಗಳಿಗೆ ಗೆಲುವು ಬಂತು ಅಂತಾಯಿತು. ದೇವತೆಗಳಿಗೆ ಬಹಳ ಪ್ರೀತಿ ಆಯಿತು ಅವನ ಮೇಲೆ, ಬಹಳ ಸಂತೋಷ ಆಯಿತು ಅವನ ಮೇಲೆ. ವರ ಕೊಡೋಣ ಅಂತ ಕೇಳ್ತಾರೆ. ರಾಜನ್, ನಮ್ಮ ಪಕ್ಷ ವಹಿಸಿ ನಮಗೆ ಗೆಲುವು ತಂದು ಕೊಟ್ಟಿದ್ದಿ, ನಿನಗೇನು ವರ ಕೊಡೋಣ? ಆತ ಅಂದ, ಯುದ್ಧ ಪ್ರಾರಂಭ ಆಗಿ 8 ದಿನ ಆಗಿತ್ತು, ನನ್ನ ಆಯುಷ್ಯ ಎಷ್ಟಿದೆ ಅಂತ ನಾನು ನೋಡಲಾರೆ, ನೀವು ನೋಡ್ತಿದ್ದೀರಿ. ಹಾಗಾಗಿ ನನ್ನ ಆಯುಷ್ಯ ಎಷ್ಟಿದೆ ಹೇಳಿ, ವರ ಆಮೇಲೆ ಕೊಡ್ರಿ ಅಂತಂದ. ದೇವತೆಗಳಿಗೆ ಮನುಷ್ಯರ ಆಯುಷ್ಯ ಕಣ್ಣಿಗೆ ಬೀಳ್ತದೆ. ಆದ ಕಾರಣ ಈ ಪ್ರಶ್ನಿಸಿದ. ಅವರ ಆಯುಷ್ಯ ನೋಡ್ತಾರೆ. ಖಟ್ವಾಂಗರಾಜನಿಗೆ 1 ಮುಹೂರ್ತ ಇತ್ತಂತೆ.
ಮುಹೂರ್ತ ಅಂದರೆ ಎಷ್ಟು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ? 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. 48 ನಿಮಿಷ. 48 ನಿಮಿಷ ಆಯುಷ್ಯ ಇಟ್ಕೊಂಡು ನಿಮ್ಮ ಹತ್ರ ನಾನು ಏನು ವರ ಕೇಳಲಿ ಅಂತಂದ. ವರ ಕೊಡ್ತೇನೆ ಅಂತಿದ್ರಿ, ವರ ಏನು ಕೇಳಲಿ? ಏನು ವರ ಬೇಡ ಅಂದ್ಬಿಟ್ಟ. ವರವನ್ನೂ ಬೇಡ ಅಂತ ತ್ಯಜಿಸಿ ತಾನು ತನ್ನ ದೇಹದ ಮೇಲೆ, ತನ್ನ ಬಂಧು ಬಳಗಗಳ ಮೇಲೆ, ಸಂಪಾದಿಸಿದ ರಾಜ್ಯ ಕೋಶದ ಮೇಲೆ ಮನಸ್ಸಿನಿಂದ ತನ್ನ ಅಭಿಮಾನವನ್ನು ಬಿಟ್ಬಿಟ್ಟಂತೆ. ಒಂದೇ ಮುಹೂರ್ತ ಸಾಕಾಯಿತು. ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನಭಯಂ ಹರಿಂ. ಒಂದು ಮುಹೂರ್ತದಲ್ಲಿ ಸಂಘವನ್ನು ತ್ಯಜಿಸಿದ, ಅಭಿಮಾನ ಬಿಟ್ಟ. ದೇಹ ಬಿಡೋ ಕ್ಷಣ ಬಂತು, ಯಾವ ವಸ್ತುಗಳ ಮೇಲೂ ಅಭಿಮಾನ ಇಲ್ಲ ಅವನಿಗೆ. ಹರಿಧ್ಯಾನ ತತ್ಪರನಾಗಿದ್ದ, ಒಂದೇ ಮುಹೂರ್ತ ಮಾಡಿದ್ದ ಆತ. ದೇಹ ಬಿಟ್ಟು ಕೂಡಲೇ ಭಗವಂತನ ಲೋಕ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಈ ಕಥೆಯನ್ನು ಪರೀಕ್ಷಿತ್ ರಾಜನಿಗೆ ಪ್ರಾರಂಭದಲ್ಲೇ ಹೇಳಿದ್ದಾರೆ ಶುಕಾಚಾರ್ಯರು. ಇದು ಕೇವಲ ಪರೀಕ್ಷಿತನಿಗೆ ಹೇಳಿದ ಕಥೆ ಅಲ್ಲ, ನಮ್ಮ ನಿಮ್ಮಗಳಿಗೆಲ್ಲ ಕೊಟ್ಟ ಸಂದೇಶ ಅಂತ ಭಾವಿಸಬೇಕು. ನಾವು ಮನಸ್ಸು ಮಾಡಿದರೆ ಎಲ್ಲ ವಸ್ತುಗಳ ಮೇಲೆ ಅಭಿಮಾನ ತ್ಯಜಿಸಿ ದೇವರಲ್ಲೇ ಮನಸ್ಸನ್ನಿಟ್ಟು ಅವನ ಪಾದ ಶರಣಾಗಿ ಅವನ ಬಳಿಗೆ ಹೋಗ್ಬೋದು. ಈ ಅವಕಾಶ ನಮಗಿದೆ. ನಿನಗೆ 7 ದಿನ ಇದೆ ಅಂತಾರೆ. ನಿನಗೆ 7 ದಿನ ಅವಕಾಶ ಇದೆ. ಅವನಿಗೆ ಮುಹೂರ್ತ ಸಾಕಾಯಿತು, ನಿನಗೆ 7 ದಿನ ಸಾಲದೆ. ಹಾಗಾಗಿ ನೀನು ಭಗವಂತನಲ್ಲಿ ಮನಸ್ಸನ್ನಿಡು, ಶ್ರದ್ಧೆಯಿಂದ ಅವನ ಧ್ಯಾನ ಮಾಡು, ನಿನಗೂ ಅವನ ಪಾದಾರವಿಂದ ಲಾಭ ಆಗ್ತದೆ ಅಂತ ಫಲ ಹೇಳಿದ್ದಾರೆ. ಇದು ಒಂದು ಅಂಶ. ಮತ್ತೊಂದು ಅಂಶ, ಭಾಗವತದಲ್ಲಿ ಇಂಥ ಕಥೆಗಳನ್ನು ಹೇಳಿದ್ರಿಂದ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಬೇಕಂತ. ಯಾವುದದು ಧರ್ಮ? ನಿರಂತರ ಭಗವಂತನ ಸ್ಮರಣೆ, ಅದೇ ಭಾಗವತದ ಧರ್ಮ. 30 ಭಾಗವತ ಧರ್ಮಗಳನ್ನು ಹೇಳ್ತಾರೆ, ಅದರಲ್ಲಿ ಇದೊಂದು ಸ್ಮರಣ ರೂಪವಾದ ಭಾಗವತದ ಧರ್ಮ. ಮನಸ್ಸು, ದೇಹ, ಇಂದ್ರಿಯಗಳು ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇರಲಿ ಒಂದು ಕಡೆಯಿಂದ, ಆದರೆ ಒಳಗಡೆ ಮಾತ್ರ ಭಗವಂತನ ಕಡೆಗೇ ಇರಬೇಕಂತ. ಅಲ್ಲಿ ಯಾವಾಗಲೂ ಕನೆಕ್ಟ್ ಆಗೇ ಇರಬೇಕು. ಒಳಗಡೆ ಕನೆಕ್ಟ್ ಆಗಿರಲಿ, ಹೊರಗಡೆಯಿಂದ ಏನಾದರೂ ಮಾಡ್ತಾ ಇರಲಿ, ಗಾಡಿ ಓಡಿಸ್ತಾ ಇರಲಿ, ವಾಹನ ಓಡಿಸ್ತಾ ಇರಲಿ, ಅಡುಗೆ ಮಾಡ್ತಾ ಇರಲಿ, ಇನ್ಯಾರ್ದೋ ಜೊತೆಯಲ್ಲಿ ಹರಟೆ ಹೊಡಿತಿರಲಿ, ಬೈತಿರಲಿ, ಆಡ್ಕೊಳ್ತಾ ಇರಲಿ, ಪೇಪರ್ ಓದ್ತಾ ಇರಲಿ, ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರಲಿ, ಮನಸ್ಸು ಮಾತ್ರ ಭಗವಂತನ ಜೊತೆಗೆ ಕನೆಕ್ಟ್ ಆಗಿರಬೇಕಂತ. ಇದೇ ಭಾಗವತದ ಧರ್ಮ. ಅದು ನಮ್ಮಿಂದ ಅಲ್ಲದೆ ಇನ್ಯಾರಿಂದ ಸಾಧ್ಯ? ನಾವು ಅದಕ್ಕೆ ಸಶಕ್ತರು. ನಾವು ಆ ಥರದ್ದನ್ನು ಮಾಡ್ಕೊಳ್ಳೋದ್ರಲ್ಲಿ ಸಶಕ್ತರು ಅಂತ ನಮ್ಮನ್ನು ಕುರಿತು ಭಾಗವತ ಹೇಳ್ತದೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ ಪ್ರಮಾಧವನ ಒಲಿಸಲರಿಯದೆ ಪಾಮರರು ಬಳಲು ಬರುಭವದೊಳಗೆ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ದಾಸರು. ಮಲಗಿ ಪರಮಾದರದಿ ಪಾಡಲು, ಎಲ್ಲ ಅವಸ್ಥೆಗಳಲ್ಲಿಯೂ ಭಗವಂತನನ್ನು ಹಾಡ್ತಾ ಇರು. ಈ ಭಾಗವತ ಧರ್ಮವನ್ನು ಅನುಷ್ಠಾನಕ್ಕೆ ತಗೊಂಡು ಬಾ. ಇದು ದೇವರು ಕೊಟ್ಟಂಥ ಕರೆ. ಇದು ನಮಗೆ ಸಿದ್ಧಿಸಿದರೆ, ಈ ಸೂತ್ರ ಸಿದ್ಧಿಸಿದರೆ ಎಲ್ಲರೂ ವಶರಾಗ್ತಾರಂತ. ಈ ಸೂತ್ರ ಸಿಗ್ತಿಲ್ಲ, ಸಿದ್ಧಿಸ್ತಾ ಇಲ್ಲ. ಹಾಗಾಗಿ ಎಲ್ಲ ನಮ್ಮ ಜೀವನದಲ್ಲಿ ಫೇಲ್ ಜಾಸ್ತಿ. ಈ ಸಕ್ಸಸ್ ಯಾವುದರಿಂದ ಅಂತ ಬಹಳ ಜನ ಕೇಳ್ತಾರೆ ಇತ್ತೀಚೆಗೆ. ಎಲ್ಲ ಥರದಲ್ಲೂ ಮನುಷ್ಯ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು? ಮನಸ್ಸಿನಿಂದ ಭಗವಂತನನ್ನು ಸದಾ ಸ್ಮರಣೆ ಮಾಡ್ತಾ ಇರಬೇಕಂತ. ಭಾಗವತ ಶ್ರವಣ ಮಾಡುವಾಗಲೂ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಒಂದು ಮಂತ್ರ ಕೊಡ್ತಾರೆ. ಅದನ್ನು ಬೀಜ ಮಂತ್ರ ಅಂತ ಹೇಳಿದ್ದಾರೆ ಭಾಗವತಕ್ಕೆ. ಅದೇ ಸಂಕಲ್ಪ. ಆ ಬೀಜ ಮಂತ್ರವನ್ನು ಧರಿಸಿ ಭಾಗವತದ ಒಳಗೆ ಪ್ರವೇಶ ಮಾಡಬೇಕು. ಆಚಮನ ಮಾಡಿ
ಪ್ರಾಣಾಯಾಮ ಮಾಡಿ ಹೆಸರು ಗೋತ್ರಗಳನ್ನು ಹೇಳಿ ಇಷ್ಟಾರ್ಥಗಳನ್ನು ಹೇಳಿಕೊಂಡು ದೇವರನ್ನು ಪ್ರೀತಿಯಾಗಲಿ ಅಂತ ಪ್ರಾರ್ಥಿಸಿ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ ಅವರನ್ನು ಸ್ಮರಿಸಿ ಏನು ಅಭಿಲಾಷೆ ಇದೆ ಅಂತ ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಈ ಬೀಜ ಮಂತ್ರದೊಂದಿಗೆ ಧ್ಯಾನ ಮಾಡಿ ಭಾಗವತ ಶ್ರವಣ ಮಾಡಬೇಕು. ಈ ಬೀಜ ಮಂತ್ರ ಯಾವುದು? ಬೀಜವೇ ಅಲ್ವೇ ಮರವಾಗೋದು? ಬೀಜ ಇಲ್ಲದೆ ಮರವಾದದ್ದು ಯಾವುದು? ಹಾಗಾಗಿ ಭಾಗವತ 12 ಸ್ಕಂಧಗಳ ವೃಕ್ಷವಾಗಿ ಬೆಳೀಲಿಕ್ಕಿರುವ ಬೀಜ ಯಾವುದು? ಅದು ಬೀಜ ಮಂತ್ರ. ವಿಷ್ಣು ಸಹಸ್ರನಾಮ 1000 ನಾಮಗಳ ಭಗವಂತನ ಕೊಂಡಾಡುವಂತಹ ದೊಡ್ಡ ವೃಕ್ಷ, ಮಹಾವೃಕ್ಷ. ಭಗವದ್ಗೀತೆ ಅದು ಕೂಡ ದೇವರ ಮಹಿಮೆಯನ್ನು, ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಬೋಧಿಸುವ ಮಹಾವೃಕ್ಷ. ಆ ಎಲ್ಲ ಒಂದೊಂದು ಮಹಾವೃಕ್ಷಗಳಿಗೆ ಒಂದೊಂದು ಬೀಜ ಇದೆ. ಆ ಬೀಜವನ್ನು ಚೆನ್ನಾಗಿ ಅರಿತುಕೊಂಡು ವೃಕ್ಷ ಹೇಗೆ ವಿಸ್ತಾರ ಆಯಿತು ಅಂತ ಚಿಂತನೆ ಮಾಡಬೇಕಂತ. ಭಾಗವತ ಅನ್ನೋ ವೃಕ್ಷದ ಬೀಜ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಈ ಬೀಜದಿಂದ ಭಾಗವತ ಇಷ್ಟು ವಿಸ್ತಾರವಾಗಿ ಬೆಳೀತಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಕಥಾಶ್ರವಣ ಮಾಡುವ ನಮಗೆ ಈ ಬೀಜವನ್ನು ಮಾತ್ರ ಮರೆಯದೇ ಹೇಳ್ತಾ ಇರಬೇಕು ಅಂತ ತಿಳಿಸ್ತಾರೆ. ಹೇಗಿದೆ ಬೀಜ ಇಷ್ಟು ದೊಡ್ಡ ವೃಕ್ಷವಾಗಿ ಬೆಳೀತು ಅಂತ ನೋಡೋ ಜವಾಬ್ದಾರಿ ನಮಗಿದೆ ಮುಂದೆ. ವಿಷ್ಣು ಸಹಸ್ರನಾಮಕ್ಕೂ ಒಂದು ಬೀಜ ಮಂತ್ರ ಇದೆ, ಗೀತೆಗೂ ಒಂದು ಬೀಜ ಮಂತ್ರ ಇದೆ. ಆ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತವನ್ನು ಪಾರಾಯಣ ಮಾಡಬೇಕು. ಆವಾಗ ಅದು ಬೇಗ ಸಿದ್ಧಿಸ್ತದೆ. ಈ ಬೀಜದೊಂದಿಗೆ ನಾವು ಪುರಾಣವನ್ನು ಪ್ರವೇಶಿಸುವ ಪ್ರಯತ್ನ ಮಾಡಬೇಕು. ಭಾಗವತ ಅಂದರೆ ಅದು ತಿಳಿನೀರಿನ ಸರೋವರ. ತಿಳಿನೀರಿನ ಸರೋವರದೊಳಗೆ ಅಲ್ಲಲ್ಲಲ್ಲಿ ಕಮಲದ ಪುಷ್ಪಗಳು ಬೆಳೀತಾವೆ. ಅರಳೋದು ಯಾವಾಗ ಅಂದರೆ ಆಕಾಶದಲ್ಲಿ ಸೂರ್ಯ ಬಂದಾಗಷ್ಟೇ. ಹಾಗೆ ಭಾಗವತ ಅದೊಂದು ಸರೋವರ. ಅಲ್ಲಿ ಬೆಳೆಯುವಂತಹ ಪ್ರತಿ ಪುಷ್ಪಗಳು ಅದು ಸಾಧಾರಣ ಪುಷ್ಪ ಅಲ್ಲ, ಅದು ಕೆಂಪಾದ ಅಪೂರ್ವವಾದ ಭಕ್ತಿಯ ಪುಷ್ಪಗಳು. ಆ ಪುಷ್ಪಗಳು ಅರಳಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಒಬ್ಬ ಸೂರ್ಯ ಚೆನ್ನಾಗಿ ಉದಯಿಸಬೇಕಂತ. ನಮ್ಮ ಹೃದಯದಲ್ಲಿ ಸೂರ್ಯೋದಯ ಆಗಬೇಕು. ಆಗ ಭಾಗವತದ ತಿಳಿನೀರಿನ ಸರೋವರದೊಳಗೆ ಭಕ್ತಿ ಜ್ಞಾನಗಳ ಪುಷ್ಪ ಬೆಳೀತದೆ. ಆ ಪುಷ್ಪವನ್ನೇ ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಅನುಸಂಧಾನ. ಈ ಭಾಗವತದ ಒಳಗೆ ಪ್ರವೇಶಿಸ್ತಾ ಭಗವಂತನ ಅಪಾರವಾದ ಸೃಷ್ಟಿಯ ಚಿಂತನೆ, ಅವನು ಮಾಡಿದ ಸೃಷ್ಟಿಯ ಚಿಂತನೆ ಮಾಡಿಸ್ತದೆ. ಏನು ಸೃಷ್ಟಿ, ಯಾಕೆ ಮಾಡಿದ, ಲಾಭ ಏನು, ಸೃಷ್ಟಿಯ ಉದ್ದೇಶ ಏನು, ಭಗವಂತನ ಲಾಭಕ್ಕಾಗಿಯೇ ಅಥವಾ ನಮಗೆಲ್ಲ ಉದ್ಧಾರಕ್ಕಾಗಿಯೇ? ಹಿರಿಯರು ಹೇಳ್ತಾರೆ, ಭಗವಂತನಿಗೆ ಸೃಷ್ಟಿಯಿಂದ ಲಾಭ ಇಲ್ಲ, ಸೃಷ್ಟಿಯೆಲ್ಲ ನಮಗೋಸ್ಕರ ಅಂತ ತಿಳಿಬೇಕಂತ. ನಮಗಾಗೇ ಸೃಷ್ಟಿ ಮಾಡ್ತಾನೆ. ಅವನಿಗೇನೂ ಇಲ್ಲ, ಅವನಿಗೇನೂ ಇಲ್ಲದೆ ಇದ್ದರೂ ಯಾಕೆ ಮಾಡ್ತಾನೆ ಅಂತ. ಅದು ಅವನ ಸ್ವಭಾವ, ಮಾಡ್ತಾನೆ. ನಮಗದರಿಂದ ಲಾಭ ಇದೆ, ಅದಕ್ಕೆ ಮಾಡ್ತಾನೆ ಅಂತ ಹೇಳ್ತಾರೆ. ಯಾರಿಗೆ ಯಾವುದು ಸ್ವಭಾವವಾಗಿರ್ತದೋ ಅಲ್ಲಿ ಮತ್ತೆ ಫಲದ ಅಪೇಕ್ಷೆ ಇರಲ್ಲ. ಉದಾಹರಣೆಗೆ ಬೆಂಕಿಗೆ ಸುಡುವ ಸ್ವಭಾವ, ಯಾಕೆ ಸುಡುತ್ತದೆ ಅಂತ ಅದಕ್ಕೆ ಫಲವನ್ನು ಯಾರು ತಾನೇ ಹುಡುಕ್ತಾರೆ. ಮಂಜುಗಡ್ಡೆಗೆ ತಂಪೆರೆಯೋದೇ ಸ್ವಭಾವ, ಅದಕ್ಕೇನು ಫಲ ಅಂತ ನಾವು ಫಲದ ಅಪೇಕ್ಷೆ ಇದ್ದೇನೆ ಅಂತ ಹುಡುಕೋದೆ. ಭಗವಂತನ ಸ್ವಭಾವ ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಲಯ ಎಲ್ಲ ಅವನ ಸ್ವಭಾವ ಆಗಿದೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ ಎಲ್ಲ ಭಗವಂತನ ಸ್ವಭಾವ. ಹಾಗಾಗಿ ಪ್ರಯೋಜನ ಹುಡುಕುವ ಸಾಹಸ ಮಾಡಬೇಡ. ಇದರಲ್ಲಿ ಲಾಭ ಪಡೆಯೋರು ಯಾರು? ನಾವೇ ಲಾಭ ಪಡೆಯೋರಾಗಿರ್ತೇವೆ.
ಸೃಷ್ಟಿಗೆ ಉಪಯೋಗಿಸ್ತಾ ಇದ್ದಂಥ ಸಲಕರಣೆಗಳು ಯಾವ್ಯಾವುದು? ಏನಿರಲಿಲ್ಲ. ಬದಲು ನೀರು ಮಾತ್ರ ಇತ್ತಂತೆ. ನಾಸದಾಸೀತ್, ನೋಸದಾಸೀತ್, ತಮ ಆಸೀತ್ ಅಂತ ನೀರು ಮಾತ್ರ ಇತ್ತಂತೆ. ಅಲ್ಲಿಂದ ಸೃಷ್ಟಿ ಪ್ರಾರಂಭ ಮಾಡಿದ. ತಾನೇ ತನ್ನ ಶಕ್ತಿಯಿಂದ, ತನ್ನ ತೇಜಸ್ಸಿನಿಂದ ಈ ಅಂಡವನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡವನ್ನು. ಈ ಅಂಡದ ಸೃಷ್ಟಿಯ ಮುನ್ನ ಒಂದಿಷ್ಟು ತತ್ವಗಳ ಸೃಷ್ಟಿ, ಬಹಳ ಸ್ವಾರಸ್ಯ ತತ್ವಗಳ ಸೃಷ್ಟಿಯ ವಿವರಣೆ. ಅವ್ಯಕ್ತ ತತ್ವ, ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ ಅಂತ ತತ್ವಗಳ ಸೃಷ್ಟಿ ಮಾಡಿದ್ದಂತೆ. ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಈ ಬ್ರಹ್ಮಾಂಡದೊಳಗೆ ತಾನು ಪ್ರವೇಶ ಮಾಡಿದ. ತನ್ನ ನಾಭಿಯಿಂದ ಕಮಲ, ಆ ಕಮಲದಲ್ಲಿ ಮತ್ತೆ ಚತುರ್ಮುಖನನ್ನು ಹುಟ್ಟಿಸಿದ. ಮೊದಲೆಲ್ಲ ಚತುರ್ಮುಖನಿಂದ ಸೃಷ್ಟಿ ಆಗಲಿಲ್ಲ. ನಾಭಿಯಿಂದ ಹುಟ್ಟಿದ ಬ್ರಹ್ಮನಿಂದ, ಆ ಕಮಲದೊಳಗೆ ಹುಟ್ಟಿದ ಬ್ರಹ್ಮನಿಂದ ಸೃಷ್ಟಿ ಮಾಡಿಸಿದ್ದಂತೆ. ಈ ಸೃಷ್ಟಿ ಬಹಳ ಥರ ಇದೆ, ವಿವಿಧವಾಗಿದೆ. ಅದರಲ್ಲಿ ಇದು ಒಂದು ಮುಖ. ನಾಭಿಯಲ್ಲಿ ಹುಟ್ಟಿದ ಬ್ರಹ್ಮನಿಗೆ ಹೇಳ್ದ, ಮುಂದಿನ ಸೃಷ್ಟಿ ನೀನು ಮಾಡ್ತೀಯಾ ಅಂತ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅಜ್ಞಾನ ಅಂದರೆ 5 ಥರದ ಅಜ್ಞಾನ, 4 ಜನ ತಮ್ಮ ಮಕ್ಕಳು ಸನಕ ಸನಂದನಾದಿಗಳು, ಹಾಗೆಯೇ ಮಹರುದ್ರನನ್ನು, ಶಿವ ಅಂತೇನು ಕೇಳ್ತೇವೆ, ಜಗತ್ತಿಗೆ ಸಂಹಾರ ಮಾಡುವ ಮಹರುದ್ರನನ್ನು. ಹೀಗೆ ಅವರೊಂದು ಮಾನಸ ಸೃಷ್ಟಿಯನ್ನು ಮುಂದುವರಿಸಿದ್ರಂತೆ. ಬ್ರಹ್ಮನ ಸೃಷ್ಟಿ ಬ್ರಹ್ಮಾಂಡದ ಒಳಗಿನ ಕೆಲವು ಭಾಗಗಳದ್ದು. ನಾರಾಯಣನ ಸೃಷ್ಟಿ ಬ್ರಹ್ಮಾಂಡದ ಹೊರಗೂ ಹಾಗೂ ಬ್ರಹ್ಮಾಂಡದ ಸೃಷ್ಟಿಯಲ್ಲೂ ಅವನದೇ ಆದ ಸೃಷ್ಟಿ ಅಂತ, ಅವನದೇ ಶಕ್ತಿ. ಯಾರು ಸರ್ವೋತ್ತಮ? ಈಗ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡದ ಹೊರಗೂ ಒಳಗಿನ ಕೆಲವು ಭಾಗಗಳನ್ನು ಮೊದಲೇ ಸೃಷ್ಟಿ ಮಾಡಿಕೊಟ್ಟ ನಾರಾಯಣನೋ, ಅಥವಾ ಮುಂದುವರಿಸಿದ ಸೃಷ್ಟಿಯನ್ನು ಚತುರ್ಮುಖ ಬ್ರಹ್ಮ ಅವನದು ಅಂತ ಯೋಚನೆ ಮಾಡಬೇಕು. ಸರ್ವೋತ್ತಮನ ಯಾರು? ಸರ್ವೋತ್ತಮ ನಾರಾಯಣನಲ್ಲದೆ ಇನ್ಯಾರು ಆಗಲಿಕ್ಕೆ ಸಾಧ್ಯ? ಇದು ಮುಂದುವರೆದ ಸೃಷ್ಟಿ ಚತುರ್ಮುಖ ಬ್ರಹ್ಮನಿಂದಾಯಿತು ಅಂತ. ಸ್ವಯಂಭುವ ಮತ್ತು ಸ್ವಾರೋಚಿಷ, ಸ್ವಯಂಭುವ ಮತ್ತು ಶತರೂಪ ಅಂತ ಇಬ್ಬರನ್ನು. ಹೀಗೆ ಸೃಷ್ಟಿಯ ಪ್ರಕ್ರಿಯೆಯನ್ನು ಭಾಗವತ ಒಂದಿಷ್ಟು ವಿಸ್ತಾರವಾಗಿ, ಎಷ್ಟು ನಮ್ಮಿಂದ ತಿಳಿಯಲಿಕ್ಕೆ ಸಾಧ್ಯವೋ ಅಷ್ಟು ವಿಸ್ತಾರವಾಗಿ ಅನುಸಂಧಾನ ಮಾಡಿಸ್ತದೆ. ಇದನ್ನು ತಿಳಿಬೇಕು. ಇಷ್ಟಲ್ಲದೇ ಒಂದು ಮಹಿಮೆ ಹೇಳ್ತಾರೆ. ಈ ಸೃಷ್ಟಿ ಮಾಡುವಾಗ ಸ್ವಯಂಭುವನನ್ನು ಹುಟ್ಟಿಸಿದರೆ ಅವನಿಗೆ ಆದೇಶ ಮಾಡ್ತಾರೆ, ನೀನು ನಿನ್ನ ವಿವಾಹಿತಳಾದ ಶತರೂಪ ಹೆಂಡತಿಯೊಟ್ಟಿಗೆ ಮೈಥುನ ಸೃಷ್ಟಿ ಮಾಡಿ ಜೀವರಾಶಿಗಳೆಲ್ಲ, ಪ್ರಜೆಗಳೆಲ್ಲ ಮುಂದೆ ಬರಲಿ ಅಂತ ಹೇಳಿದ್ರಂತೆ. ಸ್ವಯಂಭುವ ಮನು ಕೇಳಿದ, ಸೃಷ್ಟಿ ಮಾಡಲಿಕ್ಕೆ ಭೂಮಿ ಕಾಣ್ತಾ ಇಲ್ಲ, ಎಲ್ಲಿ ಮಾಡಲಿ ಅಂತ ಕೇಳಿದ. ಆದಿ ಸೃಷ್ಟಿ ಕಾಲದಲ್ಲೇ ಹೀಗಾಯ್ತಂತೆ. ಭೂಮಿ ನೀರಿನಲ್ಲಿ ಆಗ ಮುಳುಗುತ್ತಾ ಇದೆ ಅಂತೆ ತಾನಾಗೆ, ಕಕ್ಷೆಯಿಂದ ಜಾರಿ. ಬ್ರಹ್ಮದೇವರು ಏನು ಮಾಡ್ತಾರೆ, ಭೂಮಿ ಮುಳುಗಿದ್ರೆ ನಾನು ಎತ್ತೋದಲ್ಲ ಅಂದ್ರೆ ಅವರು. ಇದನ್ನು ಎತ್ತಬೇಕಾದ್ರೆ ಒಬ್ಬ ದೊಡ್ಡ ವ್ಯಕ್ತಿನೇ ಬೇಕು. ಬಹಳ ಸುಲಭದ ಕೆಲಸ ಅಂದ್ಕೊಂಡಿದ್ದೇವೆ ನಾವು. ಭೂಮಿ ಅಂದರೆ ಏನು ಸಾಧಾರಣ ಅಲ್ಲ ಅದು. ಎಷ್ಟು ಲಕ್ಷ ಯೋಜನೆ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಭಾರ ಇದೆ, ಎಲ್ಲರೂ ಎತ್ತಲಿಕ್ಕಾಗ್ತದೆ ಅದನ್ನು. ನೀರಿನಲ್ಲಿ ಮುಳುಗುತ್ತಾ ಇದೆ. ಆಗ ಬ್ರಹ್ಮದೇವರು ವಿಷ್ಣುನನ್ನು ಪ್ರಾರ್ಥನೆ ಮಾಡಿದರೆ ವಿಷ್ಣು ಪ್ರಕಟನಾಗಿ ಬಂದು ವರಾಹ ರೂಪನಾಗಿ ಆ ಮುಳುಗುತ್ತಿದ್ದ ಭೂಮಿಯನ್ನು ತನ್ನ ಕೋರೆ ಹಲ್ಲಿನ ಮೇಲೆ ನಿಲ್ಲಿಸಿದ. ಕೋರೆ ಹಲ್ಲಿನ ಮೇಲೆ ಭೂಮಿ ನಿಂತಾಗ ಒಬ್ಬ ರಾಕ್ಷಸ ಓಡಿ ಬಂದ. ಆ ರಾಕ್ಷಸನ ಹೆಸರು ಹಿರಣ್ಯಾಕ್ಷ. ಯುದ್ಧ ಮಾಡಿದ ವರಾಹನ ಜೊತೆಗೆ. ಯುದ್ಧದಲ್ಲಿ ಆ ಹಿರಣ್ಯಾಕ್ಷನನ್ನು ವರಾಹ ಥಳಿಸಿ ಕೊಂದು ಭೂಮಿಗೆ ಯಾವ ಥರದ ಬಾಧೆ ಇಲ್ಲದಂತೆ ಮಾಡಿ ಕಕ್ಷೆಯಲ್ಲಿ ತಂದು ಜೋಡಿಸಿ ಮುಂದಿನ ಸೃಷ್ಟಿಗೆ ಅನುವು ಮಾಡಿಕೊಟ್ಟ ಅಂತ ಹೇಳ್ತದೆ. ಹೀಗೆ 2 ಬಾರಿ ಮಾಡಿದಾನಂತೆ. ಒಮ್ಮೆ ಭೂಮಿ ತಾನಾಗೆ ಮುಳುಗುತ್ತಿದ್ದಾಗ, ಇನ್ನೊಮ್ಮೆ ಸ್ವಯಂಭೂ ಮನ್ವಂತರ ಪ್ರಾರಂಭ ಆಯಿತು. ಕಶ್ಯಪರ ಮಗನಾಗಿ ಇದೇ ಹಿರಣ್ಯಾಕ್ಷ ಪುನಃ ಹುಟ್ಟಿದ. 2ನೇ ಬಾರಿ ಹುಟ್ಟಿದ ಅವ. ಮೊದಲೊಮ್ಮೆ ಹುಟ್ಟಿದ್ದ, ಮತ್ತೆ ಹುಟ್ಟಿದ.
ಅವನಿಗೆ ಗೊತ್ತಿತ್ತು ವಿಷ್ಣು ಯಾವಾಗ ಬರ್ತಾನೆ ಅಂತ. ಅವನಿಲ್ಲ ಅಂತ ಅನಿಸಿದರೆ ಅವನ ಪದವಿ ನಾನು ತಗೊಳ್ಬೋದು. ಹಾಗಾಗಿ ಹಿರಣ್ಯಾಕ್ಷ ಭೂಮಿಯನ್ನು ಚಾಪೆ ಸುತ್ತದಾಗ ಸುತ್ತುತ್ತೇನೆ ಅಂತ ಕಕ್ಷೆಯಿಂದ ಎಳಿಲಿಕ್ಕೆ ಹೋದ. ಎಳೆದು ಆ ಭೂಮಿಯನ್ನು ಎಳೆದದ್ದಲ್ಲದೆ ನೀರಿನಲ್ಲಿ ಮುಳುಗಿಸಿ, ಈಗ ವಿಷ್ಣು ಬರಲಿ, ನನಗೆ ಬ್ರಹ್ಮವರ ಇದೆ, ನಾನೇ ವಿಷ್ಣುನಿಲ್ಲ ಅನಿಸ್ಬಿಡ್ಬೋದು ಅಂತ ಪ್ರಯತ್ನ ಪಟ್ಟ. ಆಗಲೂ ವಿಷ್ಣು ಬಂದ ವರಾಹನಾಗಿ ವಿಷ್ಣು ಬಂದದ್ದನ್ನು ನೋಡಿ ಇವನು ಯುದ್ಧ ಮಾಡ್ತೇನೆ ಅಂತ ಹೊರಟ. ಯುದ್ಧ ಮಾಡಿದ ವರಾಹ 2ನೇ ಬಾರಿ ಹಿರಣ್ಯಾಕ್ಷನನ್ನು ಆಗಲೂ ಕೊಂದ ಅಂತ ಹೇಳ್ತದೆ. ಈ ಚರಿತ್ರೆ ನಮಗೆ ಕೊಡುವ ಸಂದೇಶ ಏನು? ಭಕ್ತರಾದ ನಮಗೆ ಭಗವಂತ ಕೊಡುವ ಅಭಯ, ಅವನ ಅಭಯ ಅನ್ನೋದು ಒಂದು ವಿಶೇಷವಾದ ಗುಣ. ಬದುಕಿನಲ್ಲಿ ನಮಗೆ ಕೈ ಕೊಡೋರೇ ಜಾಸ್ತಿ, ಭಯ ಹುಟ್ಟಿಸೋರು ಜಾಸ್ತಿ, ಇಲ್ಲ ಸಲ್ಲದ್ದನ್ನು ಹೇಳಿಕೊಡೋರು ಜಾಸ್ತಿ. ಒಬ್ಬರೂ ಇರಲ್ಲ, ಅಭಯ ಕೊಡೋರು ಒಬ್ಬರೂ ಇರಲ್ಲ. ಮನುಷ್ಯರಿಗೆ ಏನಾಗಿದೆ ಇತ್ತೀಚೆಗೆ ಅಂದರೆ, ಒಂದು ಕೆಲಸ ಒಳ್ಳೆಯದು, ಅದರಲ್ಲಿ ನೀನು ಮುಂದೆ ಇರು ಹೊರಿ, ನಾನು ಹಿಂದಿದ್ದೇನೆ, ನಾನು ನೋಡ್ಕೊಳ್ತೇನೆ ಅಂತ ಯಾರಾದರೂ ಅಭಯ ಕೊಡ್ತಾರ? ಅಂಥವರೇ ಕಡಿಮೆ. ಬಹಳ ಮಾತಾಡ್ತಾ ಇರಬೇಕಂದ್ರೆ ಹಿಂದೂ ಮಾತಾಡ್ತಾರೆ, ಮುಂದೂ ಮಾತಾಡ್ತಾರೆ ಬಂದು. ಆದರೆ ಮನುಷ್ಯರಿಗೆ ಸಹಾಯ ಹಸ್ತ ಯಾರೂ ಚಾಚಲ್ಲ. ಭಗವಂತ ಹಾಗಲ್ಲ. ಎಂಥದ್ದೇ ಅಪಾಯ ಬರಲಿ, ಭೂಮಿಯ ಹಿಂದೆ ನಾನಿದ್ದೇನೆ ಅಂತ ಭೂಮಿಗೆ ಅಭಯ ನೀಡಿದ್ದಂತೆ. ಭೂಮಿಗೆ ಅಭಯ ನೀಡಿದ್ದಲ್ಲದೆ ಸೃಷ್ಟಿ ಮುಂದುವರಿಯಲಿ ಅಂತ ಅದಕ್ಕೆ ಮುಂದುವರಿಯೋ ಹಾಗೆ ಮಾಡಿಕೊಟ್ಟ. ಇದು ನಮಗೆ ಕೊಡುವ ಸಂದೇಶ. ನನ್ನನ್ನು ಯಾರು ನಂಬುತ್ತಾರೆ, ನನ್ನಲ್ಲಿ ವಿಶ್ವಾಸ ಮಾಡ್ತಾರೆ, ಅವರ ಅಭಯ, ಅವರಿಗೆ ಭಯ ಪರಿಹಾರ ಮಾಡಿ ಅವರಿಗೆ ಅಭಯ ಕೊಡೋ ಜವಾಬ್ದಾರಿ ನಂದು. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಭೂಮಿ ತನ್ನ ಕಕ್ಷೆಯಲ್ಲಿ ತನ್ನಷ್ಟಕ್ಕೆ ತಾನಿದ್ಲು, ಇನ್ನೊಬ್ಬರನ್ನು ಅಪೇಕ್ಷಿಸಿರಲಿಲ್ಲ. ಅವಳನ್ನು ಇವತ್ತು ಎಳ್ಕೊಂಡು ಹೋದ. ನೀನು ಕಕ್ಷೆಯಲ್ಲಿ ಹ್ಯಾಕೆ ಕೂತಿದ್ದೀನಿ, ನೀನು ನೋಡ್ಕೊಂಡು ಬಿಡ್ತೇನೆ ಅಂತ. ಹಾಗೆ ನಮ್ಮ ಬದುಕಿನಲ್ಲಿ ನಮ್ಮದೇನೋ ಕೆಲಸ, ನಮ್ಮದೇನೋ ವ್ಯವಹಾರ, ನಮ್ಮದೇನೋ ಕುಟುಂಬ, ನಮ್ಮ ಮಕ್ಕಳೇನೋ ಅಂತ ನಾವಿರ್ತೇವೆ. ಅನ್ಯಾಯವಾಗಿ ನಮ್ಮನ್ನು ಎಳ್ಕೊಂಡು ಹೋಗೋರು ಒಬ್ಬರು ಬರ್ತಾರೆ. ಅವರೆಲ್ಲ ಹಿರಣ್ಯಾಕ್ಷರಿದ್ದ ಹಾಗೆ. ಅವರಿಗೆ ನಾವು ಏನು ಮಾಡಿರ್ತೇವೋ ಬಿಡ್ತೇವೋ, ಆದರೆ ಅವ್ರು ಮಾತ್ರ ಕಾಲು ಕೆರೆದು ಜಗಳ ತೆಗಿತಾರೆ. ಜಗಳ ತೆಗೆದು ನಿನ್ನಿಲ್ಲ ಅನ್ನಿಸ್ತೇನೆ ಅಂತ ಬಂದು ನಮ್ಮನ್ನು ಕಕ್ಷೆಯಿಂದ ಕೆಳಗಿಳಿಸಿ ಆ ಪದವಿಯನ್ನು ನಂದು ಮಾಡ್ಕೊಳ್ತೇನೆ ಅಂತ ಹೋಗ್ತಾರೆ. ಎಷ್ಟು ಜನ ಇಲ್ಲ ಇಂಥವ್ರು ಇವತ್ತು. ಇಂಥವರಿಗೆಲ್ಲ ನಮ್ಮ ಶಕ್ತಿ ಸಾಲದು ಅಂತ ಆದಾಗ ವರಾಹನನ್ನು ಶರಣು ಹೋಗಬೇಕು. ಯಾರ್ಯಾರು ವರಾಹನನ್ನು ಶರಣು ಬರ್ತಾರೋ ಅವರನ್ನು ಯಾರೂ ಅವರ ಪದವಿಯಿಂದ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ಯಾರೂ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ಯಾರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ತರಹ ಅಭಯವನ್ನು ಭಗವಂತ ಎಲ್ಲ ಸಾಧಕರಿಗೆ ಕೊಡ್ತಾ ಇದ್ದಾನಂತೆ. ನೀವು ನನ್ನಲ್ಲಿ ವಿಶ್ವಾಸ ಮಾಡಿ, ನನ್ನನ್ನು ಶ್ರದ್ಧೆ ಮಾಡಿರಿ, ನನ್ನನ್ನು ನಂಬಿರಿ, ಯಾರೂ ನಿಮ್ಮನ್ನು ನೀರಿನಲ್ಲಿ ಮುಳುಗಿಸದೇ ಇರೋ ಹಾಗೆ ನೋಡ್ಕೊಳ್ತೇನೆ ನಾನು. ಒಂದು ವೇಳೆ ಈಗಾಗಲೇ ಮುಳುಗಿದ್ರೆ ಎತ್ತಿಡೋ ಕೆಲಸನೂ ನಾನೇ ಮಾಡ್ತೇನೆ ಅಂತಂದು. ಯಾರಾದರೂ ಸ್ವಲ್ಪ ಮುಳುಗ್ತಿರ್ತಾರಲ್ಲ ಜೀವನದಲ್ಲಿ, ಹೇಗಿದ್ದರೂ ಮುಳುಗ್ತಿದ್ದಾನೆ, ಇನ್ನೊಂದು ಕಲ್ಲು ಹಾಕಿಬಿಡೋಣಂತೆ ಅಂತ ಹಾಕೋರೇ ಜಾಸ್ತಿ. ಡಿಪ್ರೆಷನ್ನಿಗೆ ಹೋಗಿರ್ತಾನೆ, ಏನೋ ಸಮಸ್ಯೆ ಆಗಿರ್ತದೆ, ಹಾಗಾಗಿ ಸ್ವಲ್ಪ ಮನಸ್ಸಿನಿಂದ ಡಿಪ್ರೆಷನ್ನಿಗೆ ಹೋಗಿರ್ತಾನೆ. ಹೋದವರಿಗೆ 4 ಒಳ್ಳೆ ಮಾತು ಹೇಳಿ ಧೈರ್ಯ ತುಂಬಿ, ನಾವೆಲ್ಲ ಇದ್ದೇವೆ, ಏನಾಗಲ್ಲ, ಯಾಕಷ್ಟು ವ್ಯಥೆ ಪಡ್ತಿದ್ದೀರಿ, ಮ್ಯಾಲೆ ಬರ್ರಿ ಇನ್ನು ಅಂತ ಹಾಗೆ ಹೇಳಲ್ಲ. ಇವಂದಿಷ್ಟು ದುಃಖ ಅವ್ರ ತಲೆ ಮೇಲೆ ಹೇರಿ ಅವರೇ ಮೊದಲು ದುಃಖದಲ್ಲಿರ್ತಾರೆ, ಅವರಿಗೆ ಮತ್ತಷ್ಟು ದುಃಖ ಹೇಳಿ ಭಯ ಹುಟ್ಟಿಸಿ ಬದುಕೇ ದುರ್ಭರ ಆಗೋ ಹಾಗೆ ಮಾಡೋರೇ ಸಂಖ್ಯೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಭಗವಂತ ಹಾಗಲ್ಲ. ಅಸುರ ಬಂದು ಕಕ್ಷೆಯಿಂದ ಎಳೆದು ಭೂಮಿಯನ್ನು ನೀರಿಗೆ ಮುಳುಗಿಸ್ಲಿಕ್ಕೆ ಅಂತ ಹೊರಟುಬಿಟ್ಟ. ಆದರೆ ಭಗವಂತ ಏನು ಮಾಡಿದ? ಅಸುರನನ್ನು ಥಳಿಸಿ
ತನ್ನ ಕಕ್ಷೆಯಲ್ಲಿ ತಾನಿದ್ದದ್ದನ್ನು ಯಾಕೆ ಸರಿಸಿದಿ, ನೀನ್ಯಾರು ಅದನ್ನು ಎಳಿಲಿಕ್ಕೆ, ನಿಂದೇನು ಅದರ ಮೇಲೆ ಶತ್ರುತ್ವ ಅಂತ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಗೆ ಪುನಃ ರಕ್ಷಣೆ ಕೊಟ್ಟದ್ದಲ್ಲದೆ ತನ್ನ ಕೋರೆ ಹಲ್ಲಿನ ಮೇಲೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಂತೆ ಗಟ್ಟಿಯಾಗಿ ಭೂದೇವಿಯನ್ನು. ಅಂದರೆ ಎಷ್ಟು ಸ್ಥಿರ ರಕ್ಷಣೆ ಭಗವಂತನದು ಅಂತ ಇದರಿಂದ ಗೊತ್ತಾಗ್ತದೆ. ಹೀಗೆ ಅಭಯಪ್ರದ ಭಗವಂತನಿದ್ದಾನೆ ವರಾಹನಾಗಿ. ಇವನ ಚರಿತ್ರೆಯನ್ನು ಶ್ರವಣ ಮಾಡಿ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಭಾಗವತ ವರಾಹ ಅವತಾರದ ಚರಿತ್ರೆಯನ್ನು ಹೇಳ್ತದೆ. ಅದಾದ ಮೇಲೆ ಮುಂದುವರಿತು ಸೃಷ್ಟಿ. ಸ್ವಯಂಭೂಮನು ತನ್ನ ಹೆಂಡತಿ ಶತರೂಪಾಳಲ್ಲಿ 5 ಮಕ್ಕಳನ್ನು ಪಡೆದ. ಮೊದಲನೆಯವನು ಪ್ರಿಯವ್ರತ, ಇನ್ನೊಬ್ಬ ಉತ್ತಾನಪಾದ, 3 ದೇವಹೂತಿ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3, 4, 5 ಅಂತೂ 3 ಹೆಣ್ಣು 2 ಗಂಡು ಅಂತ ವಿವರಣೆ ಭಾಗವತ ಕೊಡ್ತದೆ. 3 ಮದುವೆ ಮಾಡಿ ಕೊಟ್ಟ. ಆಕೂತಿ ಅನ್ನೋಳನ್ನು ರುಚಿ ಅಂತ ಪ್ರಜಾಪತಿ ಬ್ರಹ್ಮದೇವರ ಸಂತತಿಯಲ್ಲಿ ಬಂದಾತ ರುಚಿ ಅಂತಿದ್ದ ಒಬ್ಬ, ಅವನ ಹೆಸರೇ ರುಚಿ. ಯಾರಿಗೂ ಇಟ್ಟಿಲ್ಲ ಇವತ್ತು ಈ ಹೆಸರನ್ನು. ಪ್ರಾಯ ರುಚಿ ಅಂತ ಒಂದು ಹೆಸರು ಪುರುಷನಿಗೆ ಹೆಸರಿಟ್ಟಿದ್ರಂತೆ. ಆಕೂತಿ ಅಂತ ಮಗಳಿಗೆ ಹೆಸರಿಟ್ಟಿದ್ದ. ಆಕೂತಿ ರುಚಿ ಇಬ್ಬರನ್ನ ದಂಪತಿಗಳನ್ನು ಮಾಡಿದ. ದಾನ ಮಾಡುವಾಗ ಸ್ವಯಂಭೂಮನು ಒಳ್ಳೆ ತಿಳುವಳಿಕೆಸ್ತ. ಅವನಿಗೆ ಮುಂದೆ ಯಾರು ಎಲ್ಲಿ ಹುಡ್ತಾರೆ ಅಂತ ಮೊದಲೇ ಅರ್ತಿದ್ನಂತೆ. ಕನ್ಯಾದಾನ ಮಾಡುವಾಗ ಹೇಳಿದ್ನಂತೆ ರುಚಿಗೆ, ಅಳಿಯನಿಗೆ, ಇವಳಲ್ಲಿ ಒಂದು ಮಗು ಹುಡ್ತದೆ, ನಿಂದು ಅಂತ ಭಾವಿಸ್ಬೇಡ, ಅದು ನಿಂದಾದರೂ ನನಗೆ ತಂದು ಕೊಡು ಅಂತ ಹೇಳಿದ್ದಂತೆ. ಹೀಗೆಲ್ಲ ಹಿಂದೆ ಮಾಡ್ತಾ ಇದ್ದರು. ಈಗ ಅವೆಲ್ಲ ಕಡಿಮೆ ಆಗಿದೆ. ಇದನ್ನು ಪುತ್ರಿಕಾ ಧರ್ಮ ಅಂತ ಭಾಗವತ ಹೇಳಿದೆ. ಪುತ್ರಿಕಾ ಧರ್ಮ ಅಂದರೆ ಮಗಳನ್ನು ದಾನ ಮಾಡ್ತೇನೆ, ಆ ಮಗಳಲ್ಲಿ ಹುಟ್ಟೋ ಮಗನನ್ನು ನನಗೇ ಕೊಡಬೇಕು ಅಂತ ನಿರ್ಬಂಧ ಮಾಡಿ ಕನ್ಯಾದಾನ ಮಾಡೋದಂತೆ. ಹಾಗೆ ಮಾಡಿದ ಸ್ವಯಂಭೂ ಮನುವಿಗೆ ರುಚಿ. ಹುಟ್ಟಿದ ಮಗುವನ್ನು ನೇರ ತಂದು ಸ್ವಯಂಭೂ ಮನುವಿಗೆ ಕೊಟ್ಬಿಟ್ಟ ಅಜ್ಜನಿಗೆ. ಅಜ್ಜ ಅಂದ, ಇವ ನನ್ನ ಮಗಳ ಮಗನಾದರೂ ದೌಹಿತ್ರ, ನನ್ನ ಮಗನಾಗಲಿ ಅಂತ ಅಪೇಕ್ಷೆ ಪಟ್ಟನಂತೆ. ಅವನಿಗೆ ನಾಮಕರಣ ಮಾಡಿದ. ಯಜ್ಞ ಅಂತ ಹೆಸರಿಟ್ಟ. ಯಜ್ಞ. ಯೋಚಿಸ್ರಿ, ತಂದೆ ಹೆಸರು ರುಚಿ, ತಾಯಿ ಹೆಸರು ಆಕೂತಿ, ಮಗನ ಹೆಸರು ಯಜ್ಞ. ಎಂಥ ಅದ್ಭುತವಾದ ಕಾಂಬಿನೇಷನ್ ಇದೆ ಅಂತ ಯೋಚಿಸ್ಬೇಕಿಲ್ಲಿ. ಭಾಗವತ ಈ ಹೆಸರಿನಿಂದ, ಈ ವ್ಯಕ್ತಿಗಳಿಂದ, ಬರೀ ವ್ಯಕ್ತಿಗಳಲ್ಲ, ವ್ಯಕ್ತಿಗಳ ಹೆಸರಿನಿಂದ ನಮಗೆ ಒಂದು ಸಂದೇಶವನ್ನು ಕೊಡ್ತದೆ. ಇವರೆಲ್ಲರ ಈ ಥರದ ಒಂದು ಕಾಂಬಿನೇಷನ್ ಬರಲಿಕ್ಕೆ ಮೂಲ ಕಾರಣ ಕನ್ಯಾದಾನ ಮಾಡಿದಂಥ ಸ್ವಯಂಭುವ ಮನು. ಮನು ಅಂದರೆ ನಮ್ಮ ಮಾನವ ಕುಲದ ಮೊದಲಿಗ, ನಮ್ಮೆಲ್ಲರ ಮೊದಲಿಗ, ನಮಗೆ ಇನ್ಸ್ಪೈರ್. ನಮಗೆ ಅವನಲ್ಲದೆ ಇನ್ಯಾರು ಮಾಡೆಲ್ ಆಗಲಿಕ್ಕೆ ಸಾಧ್ಯ? ಒಬ್ಬ ಮಾನವ ತನ್ನ ಬದುಕಿನಲ್ಲಿ ತಾನು ಬಯಸುವ ಅಭಿಲಾಷೆಗಳೇ ಆಕೂತಿ. ಆಕೂತಿಯನ್ನು ರುಚಿ ಅಂದರೆ ಭಗವಂತನಲ್ಲಿ ಅತಿ ಹೆಚ್ಚು ಅಭಿರುಚಿ ಇರೋವನಿಗೆ ರುಚಿ ಅಂತ ಹೆಸರಂತ. ದೇವರಲ್ಲಿ ಹೆಚ್ಚು ಅಭಿರುಚಿ. ಹಾಗಾಗಿ ಆ ವಿವಾಹ ಮಾಡಿ ಕೊಡುವಾಗ ತನ್ನ ಮಗಳನ್ನು ಯಾರಿಗೆ ಕೊಟ್ಟ? ತನ್ನ ಭಾವನಾ ರೂಪಳಾದ ಆಕೂತಿ. ಆಕೂತಿ ಅಂದರೆ ಭಾವನೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಆಕೂತಿ ಅಂತ ಕರೀತಾರೆ ಭಾವನೆಗಳಿಗೆ. ತನ್ನ ಸದ್ಭಾವನೆಗಳೆಂಬ ಆಕೂತಿ ಅನ್ನೋ ಮಗಳನ್ನು, ಅಭಿರುಚಿ, ದೇವರಲ್ಲಿರುವಂಥ ಅಭಿರುಚಿಯನ್ನು ಅಳಿಯನನ್ನು ಮಾಡಿಕೊಂಡು ನಾರಾಯಣ ಯಜ್ಞ ಅನ್ನೋ ಮಗನನ್ನು ಸ್ವಯಂಭೂಮನು ಪಡೆದಿದ್ದಾನೆ ಅನ್ನೋ ಸಂದೇಶವನ್ನು ಭಾಗವತ ಕೊಡ್ತದೆ. ಅಂದರೆ ನಾವೆಲ್ಲ ನಮ್ಮ ಬದುಕಿನಲ್ಲಿ ಹೀಗೆ ಮುಂದುವರಿಲಿ ಅಂತ ಮೊದಲೇ ಅವನು ನಮಗೆ ಎಕ್ಸ್ಪ್ಲೇನ್ ಮಾಡಿದ. ನಾವು ಭಾವನಾ ಶೂನ್ಯರಾಗಿ ಬದುಕಬಾರ್ದು, ಭಾವನಾ ಜೀವಿಗಳಾಗಬೇಕು. ಆದರೆ ದುರ್ಭಾವನೆಗಳನ್ನು ಮಗಳನ್ನಾಗಿ ಪಡಿಬಾರ್ದು, ಸದ್ಭಾವನೆಯನ್ನು ಆಕೂತಿಯನ್ನು ಮಗಳನ್ನಾಗಿ ಪಡಿಬೇಕು ಅನ್ನೋ ಸಂದೇಶವನ್ನು ಮನು ಕೊಟ್ಟ. ನಮ್ಮ ಭಾವನೆಗಳಿಗೆ ಬೆಲೆ ಬರೋದು ಯಾವಾಗ? ದೇವರಲ್ಲಿ ಧರ್ಮದಲ್ಲಿ ಅಭಿರುಚಿ ಇದ್ದವನಿಗೆ ಮದುವೆ ಮಾಡಿಕೊಟ್ಟಾಗ ಬೆಲೆ ಬರ್ತದಂತೆ.
ಸದ್ಭಾವನೆಗಳಿಗೆ ಬೆಲೆ ಯಾವಾಗ? ದೇವ ಹಾಗೂ ಧರ್ಮದ ಅಭಿರುಚಿಯ ಜೊತೆಗೆ ಹೊಂದಾಣಿಕೆ ಆದಾಗ ಬೆಲೆ ಬರ್ತದಂತೆ. ಇವತ್ತು ಬದುಕು ದುರ್ಭರ ಆಗ್ತಾ ಇರೋದು, ಬದುಕು ಇನ್ಬ್ಯಾಲೆನ್ಸ್ ಅಂತ ಕರಿತೇವೆ, ಕನ್ನಡದಲ್ಲಿ ದುರ್ಭರ ಅಂತ ಕರಿತೇವೆ ಅಷ್ಟೇ. ಯಾಕೆ ಅಂದರೆ ಒಂದಕ್ಕೊಂದಕ್ಕೆ ತಾಳೆ ಇಲ್ಲ, ತಂತಿ ಇಲ್ಲ, ಅದಕ್ಕೆ ಆಗ್ತಾ ಇದೆ. ಆದರೆ ಮನು ಎಲ್ಲ ಮಾನವರನ್ನು ಕುರಿತು ಈ ಸಂದೇಶವನ್ನು ಕೊಡ್ತಾನೆ. ಈ ಅಭಿರುಚಿ ಅನ್ನುವವನಿಗೆ ವಿವಾಹ ಮಾಡಿಕೊಟ್ಟ ಅಳಿಯನನ್ನು ಮಾಡಿಕೊಳ್ಳುವಾಗ ಒಂದು ಕರಾರು ಹಾಕಿದ, ಮಗಳನ್ನು ಕೊಡ್ತೀನಿ, ಆದರೆ ಮಗಳಲ್ಲಿ ಹುಟ್ಟೋ ಮಗನನ್ನು ನನಗೇ ಕೊಡು ಅಂತ. ಇದು ನಮಗೆ ಕೊಟ್ಟ ಸಂದೇಶ. ಇಡೀ ಜಗತ್ತಿನ ತುಂಬ ಸಂತತಿಯನ್ನು ಬೆಳೆಸಲಿಕ್ಕೆ ಶಕ್ತಿ ಇರುವಂಥ ಮನು ತನ್ನ ಮಗಳನ್ನು ಕೊಟ್ಟು ಮಗುವನ್ನು ನನಗೆ ಕೊಡು ಅಂತ ಬೇಡ್ತಾನೆ ಅಂದರೆ ಏನೋ ಒಂದು ವಿಶೇಷ ಇರಬೇಕಲ್ಲ, ಬೇರೆ ಏನು ವಿಶೇಷ ಅಲ್ಲ. ಯಜ್ಞ ಅಂತ ಮಗ ಹುಡ್ತಾನೆ ಅಂತ ಮೊದಲೇ ಗೊತ್ತಿತ್ತಂತೆ. ಯಜ್ಞ ಅಂದರೆ ಯಾರು? ಭಗವಂತ. ಯಜ್ಞೋ ವೈ ವಿಷ್ಣು ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ವೇದ ಹೇಳ್ತದೆ ಯಜ್ಞೋ ವೈ ವಿಷ್ಣು, ವಿಷ್ಣುನಿಗೆ ಯಜ್ಞ ಅಂತ ಹೆಸರಂತೆ. ಯಜ್ಞೋ ಯಜ್ಞಕೃತ ಯಜ್ಞಭುಕ್ ಯಜ್ವಿ ಯಜ್ಞಾಂಗೋ ಯಜ್ಞವಾಹನ ಅಂತ ಯಜ್ಞ ಶಬ್ದ ಯಾರನ್ನು ಕರೀತದೆ? ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಅಂದರೆ ವಿಷ್ಣು, ಅವನದೇ ನಾಮ. ಹಾಗಾಗಿ ಹುಟ್ಟಿದಂಥ ಮಗ ಅವನು ವಿಷ್ಣುನೇ. ಇದು ನಮಗೆ ಕೊಡುವ ಸಂದೇಶ. ಯಜ್ಞ ನಾಮಕನಾದ ಶ್ರೀಹರಿಯನ್ನು ನೀವು ಪಡೆಯುವಂತಾಗಬೇಕಾದ್ರೆ ನಿಮ್ಮ ಸದ್ಭಾವನೆಯನ್ನು ಮಗಳನ್ನು ದೇವರ ಅಭಿರುಚಿ ಇರುವಂಥವನಿಗೆ ಕೊಟ್ಟು ವಿವಾಹ ಮಾಡಿಸ್ರಿ, ಮನೆ ಒಳಗೆ ನಿಮಗೆ ಯಜ್ಞ ಮಗನಾಗಿ ಸಿಗ್ತಾನೆ. ಈ ದಿವ್ಯವಾದ ಸಂದೇಶವನ್ನು ಭಾಗವತ ಕೊಡ್ತದೆ. ಇನ್ನೊಂದು ಅರ್ಥ, ಮನುಷ್ಯರಿಗೆ ಸೃಷ್ಟಿ ಮಾಡುವಾಗಲೇ, ಇದೆಲ್ಲ ಸೃಷ್ಟಿಯ ಪ್ರಕ್ರಿಯೆ, ಸೃಷ್ಟಿಯ ವಿಷಯಗಳಲ್ಲೇ ಬರೋದು. ಯಜ್ಞನ ಜೊತೆಗೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ನಾವೆಲ್ಲ ಸೃಷ್ಟಿ ಆದದ್ದು ಯಜ್ಞದ ಜೊತೆಗೆ ಅಂತ. ನಾವ್ಯಾರೂ ಒಬ್ಬೊಟ್ಟಿಗರಾಗಿ ಹುಟ್ಟಿಲ್ಲ, ನಮ್ಮ ಜೊತೆಗೇ ಬಂದಿದೆ ಅಂತೆ ನಮಗೆ ಯಜ್ಞ. ನಾವು ಅದನ್ನು ಬಿಟ್ಟು ಇರೋ ಹಾಗಿಲ್ಲ ಅಂತ. ಯಾವುದು ನಮ್ಮ ಜೊತೆಗೆ ಯಾವಾಗಲೂ ಬಂದಿರ್ತದೆ, ನಾವು ಬಲವಂತವಾಗಿ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಬರಲ್ಲ. ನಾವು ಹೋದಾಗ ಅದು ಹೋಗ್ತದೆ, ನಮ್ಮ ಜೊತೆಗೇ ಇರ್ತದೆ. ಅದನ್ನು ಯಜ್ಞ ಅಂತ ಕರೀತಾರೆ. ಅದನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬನು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಮನು ಲೋಕಕ್ಕೆ ಸಂದೇಶ ಕೊಡುವಾಗ ಹೇಳ್ತಾನೆ, ಎಲ್ಲ ಮಾನವ ಕುಲ ಯಜ್ಞದ ಜೊತೆಯಲ್ಲೇ ಹುಟ್ಟಬೇಕು. ಯಜ್ಞ ಶಬ್ದದ ಅಭಿಪ್ರಾಯ ಇನ್ನೊಂದಿದೆ. ಆವಾಗಲೇ ವಿಷ್ಣು ಅಂತ ತಿಳಿದ್ವಲ್ಲ, ಇನ್ನೊಂದು ಅಭಿಪ್ರಾಯ ಏನು? ನಮ್ಮ ಕರ್ತವ್ಯವನ್ನು ಯಜ್ಞ ಅಂತ ಕರೀತಾರಂತೆ. ಯಾವುದನ್ನು ಮಾಡೋಣದ್ರಿಂದ ನಮ್ಮ ಸುತ್ತಲೂ ಇರುವವರಿಗೂ ಹಾಗೂ ನಮಗೂ ಒಂದೊಳ್ಳೆ ಉತ್ತಮವಾದ ತೇಜಸ್ಸು ಉಂಟಾಗ್ತದೋ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಎಲ್ಲ ಥರದಿಂದ ಏಳಿಗೆ ಆಗ್ತದೋ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂದರೆ ಬರೀ ಕುಂಡ ಹಾಕಿ, ಇಟ್ಟಿಗೆಗಳನ್ನಿಟ್ಟು ಕುಂಡ ಹಾಕಿ ಒಳಗಡೆಯಲ್ಲಿ ತುಪ್ಪ ಹಾಕಿ ಸ್ವಾಹಾಕಾರದಿಂದ ಮಾಡುವ ಹೋಮವನ್ನು ಮಾತ್ರ ಯಜ್ಞ ಅಂತ ತಿಳಿಬಾರ್ದು. ಅದು ಒಂದು ಯಜ್ಞವೇ. ಯಜ್ಞ ಅಂದರೆ ಏನು? ನಾವು ನೀವು ಯಾವುದನ್ನು ಮಾಡೋಣದರಿಂದ ನಾವಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನವರು ಕೂಡ ನೆಮ್ಮದಿಯಿಂದ ಬಾಳಿ ಬದುಕಲಿಕ್ಕೆ ಕಾರಣವಾಗ್ತದೋ ಅದನ್ನು ಯಜ್ಞ ಅಂತ ಕರೆದರು ದೊಡ್ಡವರು. ಅದನ್ನು ಸ್ವಯಂಭೂಮನು ಸಂದೇಶ ಕೊಡ್ತಾ ಇದ್ದಾನೆ. ನಾನು ನನ್ನ ಮಗಳನ್ನು ರುಚಿಗೆ ಕೊಟ್ಟು ಮತ್ತೆ ಬೆಳೆಸಿದ್ದು ಯಜ್ಞನನ್ನು ಹೇಗೋ, ನೀವೆಲ್ಲರೂ ಕೂಡ ನಿಮ್ಮ ಭಾವನೆಯ ಮಗಳನ್ನು ಅಭಿರುಚಿಗೆ ಕೊಟ್ಟು ನಿಮ್ಮ ಕರ್ತವ್ಯ ಅನ್ನೋ ಯಜ್ಞವನ್ನು ಸಮಾಜಕ್ಕೆ ನೀವು ಕೊಡ್ರಿ ಅನ್ನೋ ಸಂದೇಶವನ್ನು ಭಾಗವತ ಕೊಡ್ತದೆ. ಯಾರೂ ಕೂಡ ಯಜ್ಞನನ್ನು ಪಡೆಯದೇ ಇರಬಾರ್ದು ಮಗನನ್ನಾಗಿ. ಅಂದರೆ ಅರ್ಥ ಕರ್ತವ್ಯದಿಂದ ಚೆನ್ನಾಗಿ ಬಾಳಿ ಬದುಕ್ರಿ ಅನ್ನೋ ಸಂದೇಶವನ್ನು ಭಾಗವತ ಕೊಡ್ತದೆ. ಸೃಷ್ಟಿ ಮುಂದುವರಿತು. ತನ್ನ ಎರಡನೇ ಮಗಳು ಒಬ್ಬಳಿದ್ಲು. ಅವಳಿಗೆ ದೇವಹೂತಿ ಅಂತ ಹೆಸರು. ಹೆಸರೇ ಹೇಗಿದೆ? ಸಂಸ್ಕೃತದಲ್ಲಿ ಹೂತಿ ಅಂದರೆ ಅಭಿಪ್ರಾಯ ಅಂತ ಅರ್ಥ. ದೇವಹೂತಿ ಅಂದರೆ ದೇವರ ಬಗ್ಗೆ ವಿಶೇಷ ಅಭಿಪ್ರಾಯವನ್ನು ಹೃದಯದಲ್ಲಿ ಕಟ್ಟಿಕೊಂಡಿದ್ಲವಳು. ಅದಕ್ಕೆ ಅವಳಿಗೆ ದೇವಹೂತಿ ಅಂತ ಹೆಸರಂತ.
ಅವಳಿಗೆ ಕನ್ಯಾದಾನ ಮಾಡಬೇಕು, ಅವಳನ್ನು ವಿವಾಹ ಮಾಡಬೇಕು ಅವಳನ್ನು ಅಂತ ಅಪೇಕ್ಷಿಸ್ತಾ ಇದ್ದ ಸ್ವಯಂಭೂಮ. ಸೃಷ್ಟಿ ನಡೀತಾ ಇದೆ ಚತುರ್ಮುಖ ಬ್ರಹ್ಮದೇವರಿಂದಲೂ ಕೂಡ. ಯಾರಿಗೆ ಕೊಡಬೇಕು? ಅವಳನ್ನೇ ಕೇಳ್ದ, ಯಾರನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ನಿನಗೆ ಅಪೇಕ್ಷೆ? ಸ್ವಯಂಭೂಮನು ಅಂದರೆ ಇಡೀ ಭೂಮಂಡಲದ ಅಧಿಪತಿ ಆತ. ಯಾಕಂದರೆ ಒಬ್ಬನೇ ಏನು ವಿಭಾಗ ಆಗಿರಲಿಲ್ಲ ಆವಾಗ. ಕಿಂಪುರುಷ ಖಂಡ, ಭರತ ಖಂಡ, ಹರಿವರ್ಷ ಖಂಡ ಅಂತ ಈ ಖಂಡ ಪಂಡ ಇಲ್ಲೇ ಇಲ್ಲ ಆವಾಗ. ಏಕಛತ್ರಾಧಿಪತಿ, ದೊಡ್ಡ ಅಖಂಡ ಭೂಮಂಡಲದ ಅಧಿಪತಿ ಅಂತ ಕೇಳ್ತೇವಲ್ಲ, ಹಂಗಾತ ಅಖಂಡ ಭೂಮಂಡಲದ ಅಧಿಪತಿ. ಅವನಿಗೆ ವೈಭವ ಇದೆ, ಶ್ರೀಮಂತಿಕೆ ಇದೆ, ಅಧಿಕಾರ ಇದೆ, ಯಾರನ್ನು ಬೇಕಾದರೂ ಮನೆ ಕರೆಸುವಂತಹ ದೊಡ್ಡ ಶಕ್ತಿ. ಅವನು ಯಾವಾಗಲೂ ನಿಮ್ಮ ದೇಹದೊಳಗಿರ್ತಾನೆ, ನೆನಪಿರಬೇಕು ಅವನನ್ನು. ಅದಕ್ಕೆ ಭಾಗವತ ಅವನ ಕಥೆ ಹೇಳ್ತದೆ. ಎಲ್ಲ ಪುರುಷರ ದೇಹದಲ್ಲಿ ಸ್ವಯಂಭೂಮನು ಇರ್ತಾನೆ, ಸ್ತ್ರೀಯರ ದೇಹದಲ್ಲೆಲ್ಲ ಸ್ವಯಂಭೂಮನುವಿನ ಪತ್ನಿ ಶತರೂಪ ಇರ್ತಾಳೆ. ಹಾಗಾಗಿ ಯಾವ ಸ್ತ್ರೀಯನ್ನು ಕಂಡರೂ ಶತರೂಪ ಅಂತ ಭಾವಿಸ್ಬೇಕಂತ. ಆ ಹೆಸರೇ ಹಾಗೆ. ಶತರೂಪ ಅಂದರೆ ಏನು? ನೂರಾರು ಮಕ್ಕಳನ್ನು ಭೂಮಿಗೆ ಹಡೆದು ಕೊಡುವ ಶಕ್ತಿ ಇರುವವಳು ಅಂತ ಅರ್ಥ. ಶತ ಅಂದರೆ ನೂರಾರು ಅಂತ, ರೂಪ ಅಂದರೆ ಮಕ್ಕಳನ್ನು ಹಡೆದು ಕೊಡುವ ಶಕ್ತಿ. ಅಂದರೆ ಎಲ್ಲ ಸ್ತ್ರೀಯರಿಗೆ ಮೂಲಳಾದವಳು ಶತರೂಪ. ಎಲ್ಲ ಪುರುಷರಿಗೆ ಅವರವರ ಉತ್ಪತ್ತಿಗೆ ಕಾರಣನಾದವನು ಸ್ವಯಂಭುವ. ಹಾಗಾಗಿ ಈ ಸ್ವಯಂಭುವ ಮನುವನ್ನು, ಶತರೂಪಾಳನ್ನು ಯಾವ ಪುರುಷ ಸ್ತ್ರೀಯರು ಮರೆಯೋ ಹಾಗೆಯೇ ಇಲ್ಲ. ಭಾಗವತದ ದೃಷ್ಟಿ ಇದು. ಭಾಗವತ ಶ್ರವಣ ಮಾಡುವಾಗ ಅಂತರ್ಮುಖರಾಗಿ ಶ್ರವಣ ಮಾಡಬೇಕಲ್ವೇ? ವಿವಾಹಿತರಾದ ಇಬ್ಬರು ವಧುವರರನ್ನು ಆಶೀರ್ವದಿಸ್ಲಿಕ್ಕೆ ಹೋದಾಗ ಇವರನ್ನು ಮೊಟ್ಟ ಮೊದಲು ಸ್ಮರಣೆ ಮಾಡಬೇಕಂತ. ವಿವಾಹಿತ ಪುರುಷನಲ್ಲಿ ಸ್ವಯಂಭೂ ಮನುವನ್ನು, ವಿವಾಹಿತಳಾದ ವಧುವಿನಲ್ಲಿ ಶತರೂಪಾಳನ್ನು ಸ್ಮರಿಸಿ ಉಡುಗೊರೆ ಕೊಡುವಾಗ ಅವರಿಬ್ಬರೇ ಒಳಗಿದ್ದು ತಗೊಳ್ತಿದ್ದಾರೆ ಅಂತ ಉಡುಗೊರೆ ಕೊಡಬೇಕಂತ. ವಿಜಯದಾಸರು ಸುಳಾದಿಯಲ್ಲಿ ಹೇಳ್ತಾರೆ, ವಿವಾಹ ಸುಳಾದಿಯಲ್ಲಿ ಈ ವಿಷಯವನ್ನು. ಹಾಗಾಗಿ ಇಂಥ ವಿವಾಹ ಸುಳಾದಿ, ಇಂಥ ಮಹಾನುಭಾವರು ಸಾಮಾನ್ಯರಲ್ಲ ಅವರು. ಆ ಶತರೂಪಾಳಲ್ಲಿ ಮಗಳನ್ನು ದೇವಹೂತಿಯನ್ನು ಪಡೆದ ಆತ ಸ್ವಯಂಭುವ. ಇವಳನ್ನೇ ಕೇಳಿದರೆ ಅವಳು ಹೇಳ್ತಾಳೆ, ನನಗೆ ಬಹಳ ದೊಡ್ಡ ರಾಜ ಬೇಕು ಅಂತ ಅಪೇಕ್ಷೆ ಇಲ್ಲ, ಈ ವೈಭವ, ಈ ಸಂಪತ್ತು, ಈ ಅಧಿಕಾರದಲ್ಲಿರುವಂಥ ವರನೇನು ಬೇಕು ಅಂತ ಅಪೇಕ್ಷೆ ಇಲ್ಲ. ಮತ್ತು ಯಾರು ಬೇಕು? ನನಗಿಂಥವನು ಬೇಕು ಅಂದ್ಲಂತೆ ದೇವಹೂತಿ. ಸದಾ ಬ್ರಹ್ಮಜ್ಞಾನ ಪಡೆದವನು ಅಂತ ಇರ್ತಾನಲ್ಲ, ಅವನು ಬೇಕು ಅಂತ ಕೇಳಿದ್ಲಂತೆ. ಭಾರಿ ಕಷ್ಟ, ಅಷ್ಟು ಸುಲಭ ಹುಡುಕ್ಲಿಕ್ಕಾಗಲ್ಲ. ಯಾಕಂದರೆ ಬ್ರಹ್ಮಜ್ಞಾನಿಯನ್ನು ಅಪೇಕ್ಷಿಸುವಂತಹ ವರನನ್ನು ಹುಡುಕಬೇಕು ಅಂದರೆ ಯಾವ ಆ್ಯಪ್ನಲ್ಲಿ ಹೋಗಿ ಅವಳ ಫೋಟೋವನ್ನು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಹಂಗೊಂದು ಕಂಡು ಹಿಡ್ದಿದ್ದಾರ ಯಾರಾದರೂ? ಹಂಗಿಲ್ಲೇ ಇಲ್ಲ. ಎಲ್ಲ ಕಡೆ ಸಾಫ್ಟ್ವೇರು ಅಂತ ವ್ಯವಸ್ಥಿತವಾಗಿ ನೀವು ಅವರನ್ನೇ ಹುಡುಕಿದ್ದೇವೆ, ನಾವೇ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಈಗ ಅದು ಅಷ್ಟು ಬುದ್ಧಿಯಲ್ಲಿ ತುಂಬುತ್ತಾ ಇದ್ದೇವೆ ನಾವೇ. ಮುಂದೆ AI ಬಂದ ಮೇಲೆ AI ಅಂತ ಹಾಕ್ಲಿಕ್ಕೆ ಶುರು ಮಾಡ್ತೇವೆ. ಈಗ ಸಾಫ್ಟ್ವೇರು, ಮುಂದೆ AI ಅಂತ ನಾವೇ ಜನ್ರೇಷನ್ ಕ್ರಿಯೇಟ್ ಮಾಡಿದವ್ರು ನಾವೇ ಬುದ್ಧಿವಂತರಲ್ವಾ? ಇದೊಂದು ವಿಚಿತ್ರವಾದ ಪ್ರಸಂಗ. ಆತ ಅಂದ, ಕಾಡಿನಲ್ಲಿ ಒಬ್ಬ ಋಷಿಗಳಿದ್ದಾರೆ, ಬಹಳ ದೊಡ್ಡ ಬ್ರಹ್ಮಜ್ಞಾನಿಗಳು. ಅವರಿಗೆ ವಿವಾಹ ಆಗಿಲ್ಲ, ಕನ್ಯಾದಾನ ಮಾಡಬೇಕು ಅಂತಿದ್ದೇನೆ, ನೀನು ಒಪ್ತೀಯ ಅಂದರೆ ಅವಶ್ಯ ಆಗಲಿ ಅಂತ ಒಪ್ಕೊಂಡ್ಲಂತ. ಕರ್ದಮ ಋಷಿಗಳನ್ನು ಕರೆಸಿ, ಋಷಿಗಳು ತಪಸ್ಸು ಮಾಡ್ತಿದ್ದ ಕರ್ದಮರನ್ನು ಕೇಳಿಕೊಂಡು ಸ್ವಯಂಭೂಮನು ತನ್ನ ಮಗಳನ್ನು ಕನ್ಯಾದಾನ ಮಾಡ್ತೇನೆ ಋಷಿಗಳೇ, ನೀವು ಒಪ್ಕೊಳ್ಬೇಕು ಅಂದರೆ ಕೊಡು ಅಂತಂದ್ರಂತ. ಹೀಗಿತ್ತು ಆ ಕಾಲ. ಕರ್ದಮ ದೇವಹೂತಿಯನ್ನು ವಿವಾಹ ಮಾಡಿಕೊಂಡ್ರು. ವಿವಾಹಿತರಾದ ಮೇಲೆ ಅವ್ರದ್ದೇನು ತಪಸ್ಸು ಕಡಿಮೆ ಆಗಲಿಲ್ಲ, ಮಾಡ್ತಾನೇ ಇದ್ದಾರೆ. ಇವಳು ಅನುಕೂಲಳಾಗೇ ಇದ್ಲು, ದೇವಹೂತಿಯು ಕೂಡ ಅಷ್ಟೇ ಅನುಕೂಲಳಾಗಿದ್ಲು. ಆ ಹೆಸರಿನಲ್ಲಿ ಒಂದು ವಿಶೇಷತೆ ಏನು ಅಂತ ನೋಡ್ಬೋದು. ಸಂಸ್ಕೃತದಲ್ಲಿ ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಕೆಸರು ಈ ಕಮಲ ಬೆಳೆಯುವ ಕೆಸರಿಗೆ ಕರ್ದಮ ಅಂತ ಕರೀತಾರೆ. ಕೆರೆಯ ಕೆಳಗಡೆ ಇರ್ತದಲ್ಲ, ಅದು ಕೆಸರು. ಇವಳಿಗೆ ದೇವಹೂತಿ ಅಂತ. ವಿಚಿತ್ರ ಅಂದರೆ ಅವರು ಮಾಡ್ತಿದ್ದ ತಪಸ್ಸಿನ ಪ್ರಭಾವದಿಂದ ಅಲ್ಲಿಯೂ ಕೂಡ ಮತ್ತೆ ಭಗವಂತ ಮಗನಾಗಿ ಹುಟ್ಟುತ್ತಾನೆ. ಅವನಿಗೆ ಕಪಿಲ ಅಂತ ಹೆಸರಿಡ್ತಾರೆ. ಆದರೆ ಪುತ್ರಿಕಾ ನ್ಯಾಯವನ್ನು ಸ್ವಯಂಭೂಮನು ಅಲ್ಲಿ ಅಳವಡಿಸ್ಕೊಂಡಿರಲಿಲ್ಲ.
ಈ ಚರಿತ್ರೆಯನ್ನು ಭಾಗವತ ಹೇಳಿ ನಮಗೇನು ಸಂದೇಶ ಕೊಡ್ತದೆ? ಕಪಿಲ ಅಂದರೆ ಏನು? ಮನುಷ್ಯರಿಗೆ ಆತ್ಮಸುಖವನ್ನು ಕೊಡುವವನಿಗೆ ಕಪಿಲ ಅಂತ ಹೆಸರಂತೆ. ಆತ್ಮಸುಖ, ಎಲ್ಲ ಸುಖ ಬೇರೆ ಬೇರೆಯವರು ಕೊಡ್ತಾರೆ, ಆದರೆ ಆತ್ಮಸುಖ ಕೊಡಲಿಕ್ಕೆ ಭಗವಂತ ಪರಮಾತ್ಮ ಮಾತ್ರ ಬೇಕಂತ. ಹೆಸರಿನ ಸ್ವಾರಸ್ಯ ಚಿಂತಿಸ್ಬೋದಾ? ಕ ಅಂದರೆ ಸುಖ, ಪ ಅಂದರೆ ಪಾನ ಮಾಡಿ 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 ಮಾಡಿಸಿ ಮಾಡಿಸಿ, ಲ ತನ್ನ ತಾಯಿ ಹೇಗೆ ತನ್ನ ತೊಡೆ ಮೇಲೆ ಇಟ್ಕೊಂಡು ಮಕ್ಕಳನ್ನು ಲಾಲನೆ ಮಾಡ್ತಾಳೋ ಹಾಗೆ ನಮ್ಮನ್ನು ಸುಖ ಉಣಿಸಿ ಲಾಲನೆ ಮಾಡಿಸ್ತಾನಾದ್ರಿಂದ ಅವನಿಗೆ ಕಪಿಲ ಅಂತ ಹೆಸರಂತ. ಪಿ ಯಾಕಾಯಿತು ಅಂತ, ಕ ಪ ಈ ಲ ಪಿ ಈ ಯಾಕಾಯಿತು? ಬೇರೆಯವರೆಲ್ಲ ಕೊಡುವ ಸುಖ ವಿಷಯದ್ದಾದರೆ ನಾನು ಕೊಡೋದು ನಿಮ್ಮ ಆತ್ಮದ ಅತಿಶಯಿತ ಸುಖ ಅಂತ ತೋರಿಸ್ಲಿಕ್ಕೆ ಪ ಹೋಗಿ ಪಿ ಆಗಿಬಿಡ್ತಂತೆ. ಹಾಗಾಗಿ ಭಗವಂತನಿಗೆ ಕಪಿಲ ಅಂತ ನಾಮ ಬಂತು. ಕಂ ಸುಖಂ ಪಾಯಯತಿ ಇತಿ ಕಪಿಹಿ ಲಾಲಯತಿ ಇತಿ ಲಹ ಕಪಿಲಹ ಅಂತ ಅನುಸಂಧಾನ ಮಾಡಿಸ್ತಾರೆ. ಇದು ಎಲ್ಲಿ ಬಂದದ್ದು, ಯಾರಿಂದ ಬಂತು ಈ ಥರದ ಭಗವಂತನ ಅವತಾರ ಅಂದರೆ ಕರ್ದಮರಿಂದ ಬಂತಂತೆ, ಕೆಸರಿನಿಂದ ಬಂತಂತೆ. ಕೆಸರಿನಿಂದ ಬಂತು. ಈ ಕೆಸರು ದೇವಹೂತಿ ಒಟ್ಟಿಗೆ ಮದುವೆ ಮಾಡಿಕೊಂಡ್ರಂತೆ. ಅಂದರೆ ಯೋಚಿಸಬೇಕಾದ ಸಂಗತಿ ಇದೆ. ಕರ್ದಮ ಅಂದರೆ ನಾವು ನೀವು ನೋಡುವ ಕೆರೆ ಒಳಗಿರುವ ಕೆಸರಲ್ಲ, ಅದು ಭಾಗವತದ ಸರೋವರದೊಳಗಿರುವ ಜ್ಞಾನದ ಕೆಸರು, ಅದೇ ಕರ್ದಮ ಅಂತ ಅನುಸಂಧಾನ ಮಾಡಬೇಕಂತ. ಭಾಗವತವೇ ಒಂದು ಕೆರೆ, ಅಲ್ಲಿರುವ ಕೆಸರು ಅದು ಕರ್ದಮ. ದೇವಹೂತಿ ಯಾರು? ಆವಾಗಲೇ ತಿಳಿಸಿದ್ನೆಲ್ಲ. ದೇವಹೂತಿ ಅಂದರೆ ಸದಾ ದೇವರ ಬಗ್ಗೆನೇ ಅಭಿಲಾಷೆಯನ್ನು ಮಡುಗಟ್ಟುವಂತೆ ತನ್ನ ಹೃದಯದಲ್ಲಿ ಇಟ್ಟುಕೊಂಡವಳೇ ದೇವಹೂತಿ ಅಂತ ಅರ್ಥ. ಅಂಥ ದೇವಹೂತಿಗೆ ಇಂಥ ಮಗ ಹುಟ್ಟಿದ ಅಂತ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಅಂದರೆ ಅಳಿಯರನ್ನಾಗಿ ಪಡೆದದ್ದು ಇಬ್ಬರನ್ನ ಸ್ವಯಂಭುವ ಸಮಾಜಕ್ಕೆ ಸಂದೇಶ ಕೊಡ್ತಾನೆ. ನನ್ನ ಹಾಗೆ ಅಳಿಯರಂದ್ರೆ ಪಡೀರಿ, ನನ್ನ ಹಾಗೆ ಮಕ್ಕಳನ್ನು ಹಡೀರಿ, ನನ್ನ ಹಾಗೆ ಮೊಮ್ಮಕ್ಕಳನ್ನು ಪಡೀರಿ. ಇದೆಲ್ಲ ಸ್ವಯಂಭೂಮನು ನಮಗೆಲ್ಲ ಇನ್ಸ್ಪೈರ್ ಆಗಿದ್ದಾನೆ. ಅಂದರೆ ಭಾಗವತ ಕೌಟುಂಬಿಕವಾಗಿ ಸಂದೇಶ ಕೊಡೋದಲ್ಲದೆ ಭಾಗವತ ತನ್ನ ಧಾರ್ಮಿಕ ಆಧ್ಯಾತ್ಮಿಕ ಸಂದೇಶಗಳನ್ನೂ ನೀಡ್ತದೆ ಅನ್ನೋ ಮುಖ ನಾವಿಲ್ಲಿ ಚಿಂತನೆ ಮಾಡ್ಬೋದು. ನನ್ನ ಹಾಗೆ ಮಗಳನ್ನು ಪಡೀರಿ, ಪಡೆದ ಮೇಲೂ ನನ್ನ ಹಾಗೆ ಬೆಳೆಸ್ರಿ, ನಾನು ಮಾಡಿದ ಹಾಗೆ ಕನ್ಯಾದಾನ ಮಾಡಿರಿ, ನಾನು ಮಾಡಿದ ಹಾಗೆ ಮೊಮ್ಮಕ್ಕಳನ್ನು ಪಡೀರಿ, ನಿಮ್ಮ ಬದುಕೆಲ್ಲ ನನ್ನ ಹಾಗೆ ಆನಂದದಿಂದ ಇರ್ತದೆ ಅನ್ನೋ ಸಂದೇಶವನ್ನು ಅಂದಿನ ಸ್ವಯಂಭೂಮನು ಜಗತ್ತಿಗೆಲ್ಲ ಕೊಡ್ತಾನಂತೆ. ನೋಡಿ, ಇಷ್ಟು ಪಾತ್ರಗಳ ಹೆಸರು ಹೇಳಿದ್ನಲ್ಲ, ರುಚಿ, ದೇವಹೂತಿ, ಆಕೂತಿ, ಸ್ವಯಂಭುವ, ಶತರೂಪ, ಇಷ್ಟರೊಳಗೆ ನಾವು ಯಾರಾದರೂ ಒಬ್ಬರಾಗಿದ್ದೇವ ಹೇಳಿದ್ರು ನೋಡ್ರಿ. ಇದೇ ಭಾಗವತ ಅಂತ. ಯಾರಾದರೂ ಒಬ್ಬರು ಆಗ್ಬೇಕಾ ಬೇಡ? ಹೋಗಲಿ ದೇವಹೂತಿ ಆಗ್ತೀಯಾ, ಇಲ್ಲ ಕರ್ದಮ ಆಗ್ತೀಯಾ, ಅಥವಾ ನೀನು ರುಚಿ ಪ್ರಜಾಪತಿ ಆಗ್ತೀಯಾ, ಇಲ್ಲ ಆಕೂತಿ ಆಗ್ತೀಯಾ, ಇವರನ್ನೆಲ್ಲ ಮೀರಿ ಲೋಕಕ್ಕೆ ಸೃಷ್ಟಿ ಮಾಡ್ತಾ ಇದ್ದ ಪ್ರಜಾಪತಿ ಸ್ವಯಂಭೂ ಮನು ಆಗ್ತೀಯಾ, ಯಾರಾದರೂ ಒಬ್ಬರು ಆಗ ನೋಡೋಣ. ಸಮಾಜಕ್ಕೆ ನಿನ್ನಿಂದ ಒಳಿತಾಗಲಿ, ನೀನು ಸಮಾಜದಿಂದ ಏನೆಲ್ಲ ಬಯಸಿದ್ದಿ ಅದೆಲ್ಲ ಕೊಟ್ಟಿದೆ, ನೀನು ಅದಕ್ಕೇನು ಉಪಕಾರ ಮಾಡ್ತಿ ನೋಡಿ. ಹೀಗೆ ಸ್ವಯಂಭೂ ಮನು ತನ್ನ ಅದ್ಭುತವಾದ ಕುಟುಂಬವನ್ನು ಬೆಳೆಸಿ ಚತುರ್ಮುಖ ಬ್ರಹ್ಮದೇವರ ಮುಂದೆ ಬಂದು ನಿಂತಾಗ ಆನಂದಪಟ್ಟರಂತೆ. ನಿನ್ನಂಥವನನ್ನು ಭೂಮಿಗೆ ಕಳಿಸಿದ್ದಕ್ಕೆ ಸಾರ್ಥಕ ಆಯಿತು ಅಂತಂದ್ರಂತ. ಎಷ್ಟು ಅದ್ಭುತ! ಸ್ವಯಂಭೂ ಮನುವಿನ ಸಂಸಾರ ಬಹಳ ಅದ್ಭುತ. ಮೂರನೇ ಮಗಳು, ಅವಳಿಗೆ ಪ್ರಸೂತಿ ಅಂತ ಹೆಸರಿಟ್ಟ. ಆಕೂತಿ ಅದೊಂದು ಅರ್ಥ. ಎಲ್ಲ ಸಂಸ್ಕೃತದ ಲ್ಯಾಂಗ್ವೇಜ್ ಗೊತ್ತಿದ್ದವರಿಗೆ ಹೃದಯದಲ್ಲಿ ಮತ್ತಷ್ಟು ಆನಂದ ಆಗ್ತದೆ. ದೇವಹೂತಿ ಕೊನೆಯವಳ ಹೆಸರು ಪ್ರಸೂತಿ. ಸಂಸ್ಕೃತದಲ್ಲಿ ಪ್ರಸೂತಿ ಅಂತ ಎಲ್ಲಿ ಬರೆದಿರ್ತಾರೆ? ಕನ್ನಡದಲ್ಲಿ ಇವತ್ತು ಪ್ರಸೂತಿ ಗೃಹ ಅಂತ ಬರೆದಿರ್ತಾರೆ. ಪ್ರಸೂತಿ ಗೃಹ ಅಂತ ಎಲ್ಲರೂ ನೋಡಿರ್ತೀರಿ ಕನ್ನಡದಲ್ಲಿ. ಅಂದರೆ ಏನರ್ಥ ಅದು? ಪ್ರಸೂತಿ ಅಂದರೆ ಹೆರಿಗೆ ಆಸ್ಪತ್ರೆ. ಪ್ರಸೂತಿ ದಕ್ಷನನ್ನು ವಿವಾಹ ಮಾಡಿಕೊಳ್ತಾಳೆ. ದಕ್ಷ ಚತುರ್ಮುಖ ಬ್ರಹ್ಮನ ಮಗ ದಕ್ಷ.
ಸಾಧಾರಣ ಅಲ್ಲ, ದಕ್ಷ. ಅಂದರೆ ಬದುಕಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಬೇಕೇ ಬೇಕಾದ ಅವಯವ ಯಾವುದು? ನಮ್ಮೆಲ್ಲರ ಕೈ. ಕೈ ಇಲ್ಲದೆ ಇದ್ದರೆ ಕೆಲಸ ಎಷ್ಟು ದುರ್ಭರ. ಅಂಥ ಕೈಗಳಿಂದ ಕೆಲಸ ಮಾಡಿಸೋನ ಅಭಿಮಾನಿಗೆ ದಕ್ಷ ಅಂತ ವ್ಯವಸ್ಥೆ ಮಾಡಿದ್ರಂತೆ ಚತುರ್ಮುಖ ಬ್ರಹ್ಮದೇವ್. ನೋಡಿ, ಪಾಣ್ಯಾತ್ಮನೇ ದಕ್ಷಾಯ ನಮಃ, ಪಾದಾತ್ಮನೇ ಜಯಂತಾಯ ನಮಃ. ನೋಡಿ, ಪಾದಗಳಿಗೆಲ್ಲ ಜಯಂತ, ಪಾಣಿಗಳಿಗೆಲ್ಲ ದಕ್ಷ. ಈ ದಕ್ಷ ಎಲ್ಲ ಕೆಲಸ ಮಾಡೋದ್ರಲ್ಲಿ ದಕ್ಷ. ದಕ್ಷ ಅಂದರೆ ಸಮರ್ಥ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಪ್ರಜಾಸಂತತಿ ಚೆನ್ನಾಗಿ ಬೆಳೆಸಬೇಕಾಗಿದೆ. ಬೆಳೆಸಬೇಕಾದ್ರೆ ಹೆಣ್ಣು ಮೂಲ, ಹೆಣ್ಣಿನಿಂದ ಸಂತತಿ ಇಲ್ದಿದ್ದರೆ ಹ್ಯಾಕೆ ಪ್ರಜೆಗಳು ಉತ್ಪತ್ತಿ ಆಗಬೇಕು? ಇದೆಲ್ಲ ಯೋಚನೆ ಮಾಡಿದ್ದಾರೆ. ಹೆಚ್ಚು ಮಕ್ಕಳನ್ನು ಪಡಿಬೇಕು. ಅದಕ್ಕೆ ದಕ್ಷಿಣೆ ಕೊಟ್ಟು ಸ್ವಯಂಭೂಮನು ತನ್ನ 3ನೇ ಮಗಳು ಪ್ರಸೂತಿಯನ್ನು ವಿವಾಹ ಮಾಡಿಸಿದರೆ ಅವಳಲ್ಲಿ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ. ಅದಕ್ಕೆ ಅವಳಿಗೆ ಪ್ರಸೂತಿ. ಇನ್ಯಾವ ಹೆಣ್ಣು 60 ಮಕ್ಕಳನ್ನು ಪಡೀಲಿಕ್ಕಾಗಲ್ಲ. ಜಯ ಅಲ್ಲ, ಏನೋ 1, 2 ಈಗೆಲ್ಲ ಸ್ವಲ್ಪ 10, 20 ಅಂತೇನೋ ಲೆಕ್ಕ ಹಾಕ್ಲಿಕ್ಕೆ ಹೋದರೂ 60 ಸಂಖ್ಯೆಯಲ್ಲಿ ಮಕ್ಕಳನ್ನು ಯಾರು ಪಡೀತಾರೆ ಹೇಳಿ ನೋಡೋಣ. ಅದಕ್ಕೆ ಅವಳ ಹೆಸರು ಸಾರ್ಥಕ ಆಯ್ತು. ಅವಳಿಗೆ ಪ್ರಸೂತಿ ಅಂದರೆ ಅತಿ ಹೆಚ್ಚು ಹೆರಿಗೆಯನ್ನು ಭೂಮಿಯಲ್ಲಿ ಮಾಡಿಸಿಕೊಂಡು ಕೂಡ ದಕ್ಷನಂಥ ಸಮರ್ಥನ ಜೊತೆಗೆ ಸಮರ್ಥಳಾಗೇ ಇದ್ಲಂತೆ. ಈಗ 1, 2 ಮಕ್ಕಳನ್ನು ಪಡೆಯೋ ಅಷ್ಟರಲ್ಲಿ ಮುಗಿದೋಗಿರ್ತದೆ. ಅಯ್ಯೋ ನಮಗೆ ಬೇಡಪ್ಪ, ಇನ್ನೇನೇನೋ ಯೋಚನೆ ಶುರು ಆಗ್ತದೆ. ಅದಕ್ಕೆ ಹೇಳ್ತಾರೆ ವಿಜಯದಾಸರು, ಹೆಣ್ಣಿನಲ್ಲಿ ಪ್ರಸೂತಿಯನ್ನು ಸ್ಮರಣೆ ಮಾಡಬೇಕಂತೆ, ಹೆಣ್ಣಿನಲ್ಲಿ ದಕ್ಷನನ್ನು ಸ್ಮರಣೆ ಮಾಡಬೇಕಂತೆ, ಪುರುಷನಲ್ಲಿ ದಕ್ಷನನ್ನು ಸ್ಮರಣೆ ಮಾಡಬೇಕು, ಪುರುಷನಲ್ಲಿ ಸ್ವಯಂಭೂ ಮನುವನ್ನು ಸ್ಮರಣೆ ಮಾಡಬೇಕು, ಹೆಣ್ಣಿನಲ್ಲಿ ಶತರೂಪಾಳನ್ನೂ ಸ್ಮರಣೆ ಮಾಡಬೇಕು ಅಂತ ವಿವಾಹ ಸುಳಾದಿಯಲ್ಲಿ ಈ ವಿಷಯವನ್ನು ಕೂಡ ವಿಜಯದಾಸರು ಹೇಳ್ತಾರೆ. ಹೆಚ್ಚೆಚ್ಚು ಮಕ್ಕಳನ್ನು ಸಂಪತ್ತಿನಂತೆ ಭೂಮಿಗೆ ಪಡೆದುಕೊಡುತ್ತಾಳೆ ಅಂತ ಅರ್ಥದಲ್ಲಿ ಹೇಳಿದ್ದಾರೆ. ಅವಳಿಂದ 60 ಮಕ್ಕಳನ್ನು ಪಡೆದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಆದೇಶ ಮಾಡಿದರು, ಈ ಎಲ್ಲ ಮಕ್ಕಳನ್ನು ಕನ್ಯಾದಾನ ಮಾಡು, ಪ್ರಜಾಸಂತತಿ ವೃದ್ಧಿ ಆಗಲಿ ಅಂತ. ಆ ಮಕ್ಕಳನ್ನು ಕನ್ಯಾದಾನ ಮಾಡಿದ್ದಾನೆ. ಸುಮಾರು 60 ಮಕ್ಕಳನ್ನು ಕನ್ಯಾದಾನ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕು ಹೇಳಿ ದಕ್ಷ. ಈಗ ಒಂದು ಹೆಣ್ಣು ಮಗು ಹುಟ್ಟುಬಿಟ್ಟು ಕೂಡಲೇ ಅದರದ್ದು ಸ್ಕೂಲ್ ಏನು, ಫೀಸ್ ಏನು, ನಾವು ಪಡಿತೇವೋ ಇಲ್ಲೋ, ಅದಕ್ಕೆ ಮತ್ತೆ ಇನ್ನೊಂದೇನೋ ಮಾಡಿದ್ರೆ ಇನ್ಶೂರೆನ್ಸ್ ಅಲ್ವಾ, ಅದಕ್ಕೆ ಕರೆಕ್ಟ್ ಇನ್ಶೂರೆನ್ಸ್ ಏನು, ಲೈಫ್ ಟೈಮ್ ಏನು, ಛೇ ಎಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ದೇವೆ ನಾವೆಲ್ಲ. ನಮಗೆ ಅವುಗಳ ಮೇಲಿರೋಷ್ಟು ವಿಶ್ವಾಸ ಭಗವಂತನ ಮೇಲಿಲ್ಲ. ಅವನೆಂದು ಹುಲ್ಲಂತೂ ತಿನ್ನಿಸಿಲ್ಲ ತಾನೇ, ಇನ್ನೂ ನಮಗೆ ಯಾರಿಗೂ ಹುಲ್ಲು ತಿನ್ನಿಸಿಲ್ಲ. ಆಕಳಿಗೆ ಹುಲ್ಲು ತಿನ್ನಿಸ್ತಿದ್ದಾನೆ. ಕಾಡಿನಲ್ಲಿರೋ ಹುಲಿ ಸಿಂಹಗಳಿಗೆ ನೀವು ಹಾಕದೆ ಹೋದರೂ ಮಾಂಸ ತಿನ್ನಿಸಿ ದಷ್ಟಪುಷ್ಟವಾಗಿ ಬೆಳೆಸ್ತಿದ್ದಾನೆ. ನಮಗೆ ಒಳ್ಳೊಳ್ಳೆ ಆಹಾರನೇ ಒದಗಿಸ್ತಿದ್ದಾನೆ ಆ ಭಗವಂತ. ಅಂಥ ಮಹಿಮಾನ್ವಿತ 60 ಕನ್ಯೆಯರನ್ನು ಪಡೆದಿದ್ದಾನೆ ಅಂತ ವ್ಯಥೆ ಪಡಬಾರ್ದು. ದಕ್ಷ ಸುಲಭವಾಗಿ ವಿವಾಹ ಮಾಡಿ ಕೊಟ್ಬಿಟ್ಟಂತೆ. 27 ಜನರನ್ನು ಕನ್ಯಾದಾನ ಮಾಡಿಬಿಟ್ಟ, ಚಂದ್ರನಿಗೆ ಕೊಟ್ಟು. 27 ಅಂದರೆ ನಕ್ಷತ್ರದ ಹೆಸರುಗಳೆಲ್ಲ ಸ್ತ್ರೀಯರು, ದಕ್ಷ ಪ್ರಜಾಪತಿಯ ಮಕ್ಕಳವರು. ಆಕಾಶದಲ್ಲಿ ನೀವು ಕಾಣ್ತೀರಿ ನಕ್ಷತ್ರಗಳನ್ನು, ಅದರಲ್ಲಿ 27 ನಕ್ಷತ್ರಗಳೆಲ್ಲ ಸ್ತ್ರೀಯರಂತೆ. ಹಾಗಾಗಿ ಬೆಳಗೋ ಕೆಲಸ ಎಲ್ಲ ಹೆಣ್ಮಕ್ಕಳದೇ ಜಾಸ್ತಿ, ಬೆಳಗಿಸೋದ್ರ ಹಿನ್ನೆಲೆಯಲ್ಲಿ ನಿಮಿತ್ತ ಪುರುಷ ಜಾಸ್ತಿ ಅಂತ ಭಾಗವತ ಹೇಳ್ತದೆ. ಹಾಗಾಗಿ ಭಾಗವತ ಅನುಸಂಧಾನ ಮಾಡಬೇಕಾದ್ರೆ ಒಂದರ್ಥದಲ್ಲಿ ಇಲ್ಲಿ ಬಹುಸಂಖ್ಯೆಯಲ್ಲಿ ಬಂದ ಹೆಸರುಗಳನ್ನು ಪಟ್ಟಿ ಮಾಡಲಿಕ್ಕೆ ಹೋದರೆ ಸ್ತ್ರೀಯರದ್ದೇ ಜಾಸ್ತಿ ಇದೆ ಪಾತ್ರ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಎಲ್ಲ ಸ್ತ್ರೀಯರೇ ಅಂತ. 60 ಕನ್ಯೆಯರನ್ನು ಕನ್ಯಾದಾನ ಮಾಡಿದ, ಹೆಸರಿಟ್ಟಿದ್ದ. 27 ಜನರನ್ನು ಚಂದ್ರನಿಗೆ ಕೊಟ್ಟು ಕನ್ಯಾದಾನ ಮಾಡಿ ಕೈ ತೊಳ್ಕೊಂಡ. ಅಬ್ಬಾ ಮುಗಿತಂತು ಇಂತು ಅಂದ. 60ರಲ್ಲಿ 27 ಹೋಗಿದೆ ಅಷ್ಟೇ. ಇನ್ನು ಉಳಿದವರನ್ನು ಹೇಗೆ ಮಾಡಬೇಕು? ಅವರನ್ನು ಕನ್ಯಾದಾನ ಮಾಡಬೇಕಲ್ಲ. 13 ಜನರನ್ನು ಕಶ್ಯಪರನ್ನು ಕರೆದು ಮದುವೆ ಮಾಡಿಸಿಬಿಟ್ಟ. ಮರೀಚಿ ಹಾಗೂ ಅತ್ರಿ ಋಷಿಗಳ ಸಂತತಿಯಲ್ಲಿ ಕಶ್ಯಪರು ಹುಟ್ಟಿದ್ರು.
ಬ್ರಹ್ಮದೇವರ ಸಂತತಿಯಲ್ಲಿ ಅತ್ರಿ ಮರೀಚಿ ಹುಟ್ಟಿದ್ರು. ಮರೀಚಿ ಋಷಿಗಳ ಸಂತತಿಯಲ್ಲಿ ಬಂದ ಮಹಾನುಭಾವರೇ ಕಶ್ಯಪರು. ಅವರು ಪ್ರಜಾಪತಿಗಳು. ಅವರನ್ನು ಕರೆಸಿ, ನನಗೆ ಕನ್ಯೆಯರಿದ್ದಾರೆ, ನಿಮಗೆ 13 ಜನರನ್ನು ಕೊಡಬೇಕು ಅಂತ ಬ್ರಹ್ಮದೇವರು ಆದೇಶ ಮಾಡಿದ್ದಾರೆ, ಕೊಡ್ತೇನೆ. ಆಗಲಿ ಅಂದರು. ದಿತಿ, ಅದಿತಿ, ಧನು, ಕರ್ದ್ರು, ಕೀಕಸ, ವಿನತ, ಸುರಭಿ ಇವರೆಲ್ಲ ಕಶ್ಯಪರ ಹೆಂಡತಿಯರಂತೆ. ಎಲ್ಲರ ಹೆಸರು ಹೇಳ್ತಾರೆ ವೇದವ್ಯಾಸರು. ನಮಗೊಂದು 4 ಹೆಸರು ನೆನಪಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲ. ನೋಡಿ, ಹಿಂದೆ ಪ್ರಜಾಸಂತತಿ ವೃದ್ಧಿ ಆಗೋದ್ರ ಹಿಂದೆ ಈ ಎಲ್ಲ ಹೆಣ್ಣುಮಕ್ಕಳ ಪಾತ್ರ ಇದೆ. ಆ ಪಾತ್ರವನ್ನು ಅನುಸಂಧಾನ ಮಾಡಿಸ್ತಾರೆ ಭಾಗವತದಲ್ಲಿ ಭಗವತ್ಪಾದರು, ಮಹಾನುಭಾವರು, ವೇದವ್ಯಾಸರು. ಈ 60ರಲ್ಲಿ 27 ಆಯಿತು, 13 ಆಯಿತು. ಇನ್ನು 10 ಜನರನ್ನು ದದೌಸ ದಶ ಧರ್ಮಾಯ, ಯಮದೇವರನ್ನು ಕರೆದು, ಯಮ ಬಾರಪ್ಪ, ನಿನಗೊಂದು 10 ಕನ್ಯೆಯರನ್ನು ದಾನ ಮಾಡಿಬಿಡ್ತೀನಿ ಅಂತಂದ. ಕೊಡ್ರಿ ಅಂತಂದು ಯಮ ಅವನಿಗೇನು ಕಡಿಮೆ ಮಾರಾಯನಿಗೆ. ಸರಿ ಅಂತಂದ. ಆ 10 ಕನ್ಯೆಯರೊಳಗೆ ಒಬ್ಬಳ ಹೆಸರು ಮೂರ್ತಿ ಅಂತಿತ್ತಂತೆ. ಅವಳಿಗೆ ಹೆಸರು. ಅವಳಲ್ಲಿ ಯಮದೇವರು ಯಾಕೆ ಕನ್ಯಾದಾನ ಮಾಡಿಸ್ಕೊಂಡ್ರು ಅಂದರೆ, ಆ ಮೂರ್ತಿ ದೇವಿಯಲ್ಲಿ ವಿಷ್ಣು ಅವತಾರ ಮಾಡ್ತೇನೆ ಅಂತ ವರ ಕೊಟ್ಟಿದ್ದಕ್ಕೆ ಕನ್ಯಾದಾನ ಆಯ್ತಂತೆ. ಅವಳಲ್ಲಿ ಆತ ನರ ಮತ್ತು ನಾರಾಯಣ ಅಂತ, ಹರಿ ಮತ್ತು ಕೃಷ್ಣ ಅಂತ 4 ಮಕ್ಕಳನ್ನು ಪಡೆದಿದ್ದಾನಂತೆ. ಹರಿ ಅಂತ ವಿಷ್ಣುವಿನ ಅವತಾರ, ನಾರಾಯಣ ವಿಷ್ಣುವಿನ ಅವತಾರ, ಕೃಷ್ಣ ಅಂತ ಮೊದಲೇ. ಇವನು ವಸುದೇವನ ಮಗ ಕೃಷ್ಣ ಅಲ್ಲ, ಅವನೊಬ್ಬ ಕೃಷ್ಣ. ಯಮದೇವರ ಮಗ ಒಬ್ಬನಿದ್ದಾನೆ, ಅವನು ಕೃಷ್ಣ. ನರ ಅಂತ ವಿಶೇಷ ದೇವರ ಆವೇಶ, ಅವನು ಶೇಷ, ಅವನು ಹುಟ್ಟಿದ. ನಾನು ಹೇಳಿದ್ದು ಒಬ್ಬಳಲ್ಲಿ ಹುಟ್ಟಿದ ಮಕ್ಕಳನ್ನು ಮಾತ್ರ. ಯಮದೇವರ ಸಂತತಿ ಭಾಳ ದೊಡ್ಡದು. ಯಮದೇವರಿಂದ ಬಹಳ ದೊಡ್ಡ ಸಂತತಿನೇ ಮುಂದೆ ಪ್ರಜಾ ಸಂತತಿ. ಸೂರ್ಯ ಹುಟ್ಟಿದ್ದು ಇತ್ಯಾದಿಗಳೆಲ್ಲ ಯಮದೇವರ ಸಂತದಲ್ಲ. ಸೂರ್ಯನ ಮಗನಾಗಿ ಯಮ ಹುಟ್ಟಿದ ಅಂತ ಬರ್ತದೆ. ಇರಲಿ, ಯಮದೇವರ ಸಂತತಿ ಬಹಳ ದೊಡ್ಡದು ಬೆಳೀತು. ಚಂದ್ರನ ಸಂತತಿ ಬೆಳೀತು, ಪ್ರಜಾಸಂತತಿ. ಕಶ್ಯಪರಿಂದಂತೂ ಭೂಮಿಯಲ್ಲಿರುವ ಪ್ರಜೆಗಳೆಲ್ಲ ಕಶ್ಯಪರದ್ದೇ ಅಂತೆ. ಯಾಕಂದರೆ ದಿತಿಯಲ್ಲೆಲ್ಲ ಹುಟ್ಟಿದ್ರಲ್ಲ ಅವರು ದೈತ್ಯರು ಅಂತಾಗ್ಬಿಟ್ಟು. ಅದಿತಿಯಲ್ಲಿ ಯಾರ್ಯಾರು ಹುಟ್ಟಿದ್ರೋ ಅವರು ಆದಿತ್ಯರು. ಧನುವಿನಲ್ಲಿ ಹುಟ್ಟಿದವರೆಲ್ಲ ದಾನವರು. ಕೀಕಸ ಮತ್ತು ವಿನತಾಳಲ್ಲಿ ಹುಟ್ಟಿದ್ದೆಲ್ಲ ಕ್ಷುದ್ರವಾದ ಜಂತುಗಳು. ವಿನತೆಯಲ್ಲಿ ವೈನತೆಯ ಅಂತ ಗರುಡ ಹುಟ್ಟಿದ. ಹೀಗೆ ಅವರ ಸಂತತಿ ಬೆಳವಣಿಗೆ ಆಯಿತು ಅಂತ ಪ್ರಜಾಸಂತತಿಯ ವಿವರಣೆಯನ್ನು ಭಾಗವತ ನಮಗೆ ಕೊಡ್ತದೆ. ಹೀಗೆ 60ರೊಳಗೆ 27, 13, 10 ಅಂತ ಮಾಡಿ, ಇನ್ನು ಉಳಿದ ಕಡಿಮೆ ಸಂಖ್ಯೆಯಲ್ಲಿ ಒಬ್ಬೊಬ್ಬರಿಗೆ ಒಂದಿಷ್ಟು ಋಷಿಗಳಿಗೆ 4, 5, 2, 3 ಅಂತ ಹಂಚಿ ಅಂತೂ 60 ಕನ್ಯಾದಾನ ಮಾಡಿದ್ದೇನೆ ಅಂತ ಬ್ರಹ್ಮದೇವರು ಮುಂದೆ ಬಂದು ನಿಂತಂತೆ. ದಕ್ಷ ಪ್ರಜಾಪತಿ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಎಂಥೆಂಥ ಕಾರ್ಯ ಮಾಡಿದ್ದಾರೆ. ನಮಗೇನು ಅನ್ನಿಸ್ತದೆ, ಇಷ್ಟು ಮಕ್ಕಳನ್ನು ಹಡಿದು ಮಾಡಿದ್ರಿ ಇವರೆಲ್ಲ ಅಂತ. ಭಾಗವತ ಹೇಳ್ತದೆ, ದಕ್ಷ ಹುಟ್ಟಿದ್ದೇ ಪ್ರಜಾಸಂತತಿಯನ್ನು ಜಗತ್ತಿಗೆ ಕೊಡಲಿಕ್ಕೆ ಅಂತ. ಅದು ಅವನಿಗೆ ವಿಹಿತವಾದ ಧರ್ಮವಾಗಿತ್ತು. ಅದನ್ನು ಸಾಂಗವಾಗಿ ಮಾಡ್ತಾನೆ ದಕ್ಷ. ಪ್ರಸೂತಿಯ ಕೆಲಸವು ಅದಕ್ಕಾಗಿ ಅಂತಿದ್ದದ್ದಕ್ಕೆ ಅದನ್ನೇ ಅವಳು ಮಾಡಿದ್ದಾಳೆ, ನಿಭಾಯಿಸಿದ್ದಾಳೆ. ಯಾರೂ ಕೂಡ ಅದರೊಳಗೆ ಮೈಗಳತನ ಮಾಡಲಿಲ್ಲ ಅಂತ. ನಮ್ಮಲ್ಲಿ ಹೇಳುವ ಶಬ್ದ ಇದು ಮೈಗಳತನ. ಇಲ್ಲೆಲ್ಲ ಸ್ವಲ್ಪ ಸೋಮಾರಿತನ ಅಂತ ಕರೀತಾರೆ. ಇವರು ಯಾರಿಗೂ ಯಾವ ವಿಷಯದೊಳಗೂ ಕೂಡ ಆಲಸ್ಯ ಇರಲಿಲ್ಲ ಅಂತದೆ ಭಾಗವತ. ಅಂದರೆ ಏನು ಭಾಗವತದ ಈ ಕಥೆಗಳು ಹೇಳೋ ಉದ್ದೇಶ, ತಾವು ಹುಟ್ಟಿದ್ಯಾಕೆ, ತಮ್ಮಿಂದ ಭಗವಂತ ಏನು ನಿರೀಕ್ಷೆ ಮಾಡ್ತಿದ್ದಾನೆ, ನಾವು ದೇವರ ಪೂಜೆಯನ್ನಾಗಿ ಯಾವುದನ್ನು ಮಾಡಿದರೆ ಅವನು ಪ್ರೀತನಾಗ್ತಾನೆ, ಅದನ್ನು ನಿರಂತರ ಮಾಡಿದ್ದಾರಂತೆ. ಪ್ರಜಾಪಾಲನೆ ಮಾಡಿದ್ದಾರೆ, ಪ್ರಜಾಪಾಲನೆಯ ಜೊತೆಗೆ ದೇವರ ಪೂಜೆನೂ ಮಾಡಿದ್ದಾರೆ, ವಿವಾಹನೂ ಆಗಿದ್ದಾರೆ, ಮಕ್ಕಳನ್ನೂ ಪಡೆದಿದ್ದಾರೆ. ತಾವು ಮಕ್ಕಳನ್ನು ಪಡೆದದ್ದಲ್ಲದೆ ವಿವಾಹವನ್ನು ಮಾಡಿ ಮುಂದೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಷ್ಟರ ಮಧ್ಯದಲ್ಲಿ ದೇವರನ್ನೇ ತಮ್ಮ ವಶವನ್ನಾಗಿ ಮಾಡಿಕೊಂಡಿದ್ದಾರೆ. ಇದು ಭಾಗವತದಲ್ಲಿ ಹೇಳುವ ಕಥೆ. ಹೀಗೆ ಸ್ವಯಂಭೂ ಮನುವಿನ ಸಂತತಿ ಬಹಳ ವಿಸ್ತೃತವಾದದ್ದು. ಅದರಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿಯರ ಚರಿತ್ರೆಯೊಂದಿಗೆ ನರ, ನಾರಾಯಣ, ಹರಿ, ಕೃಷ್ಣ, ಹಾಗೆಯೇ ಕಪಿಲ ಮತ್ತು ಯಜ್ಞ ಈ ಅವತಾರಗಳನ್ನು ಸ್ಮರಣೆ ಮಾಡಿಸಿ ನಮಗೆ ಪುರಾಣವನ್ನು ತಿಳಿಸ್ತಾರೆ. ಇವತ್ತು ಇಷ್ಟು ಕೇಳಿದ್ದೇವೆ.
ನಾಳೆ ಇದೇ ರೀತಿ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.